ಹರೇ ರಾಮ. ಯತ್ರೈವ ಯತ್ರೈವ ಮನೋ ಮದೀಯಂ ತತ್ರೈವ ತತ್ರೈವ ತವ ಸ್ವರೂಪಂ. ಯತ್ರೈವ ಯತ್ರೈವ ಶಿರೋ ಮದೀಯಂ ತತ್ರೈವ ತತ್ರೈವ ಪದದ್ವಯಂ ತೇ. ಅನ್ನಪೂರ್ಣೆ ಸದಾ ಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ. ನಿನ್ನೆ ಪ್ರವಚನದಿಂದ ಏನು ನಿಮಗೆ ನೆನಪಾಗ್ತಾ ಇದೆ ಅದನ್ನು ಹೇಳ್ತೀರಾ? ಒಂದು ವಾಕ್ಯ ಎರಡು ವಾಕ್ಯದಲ್ಲಿ ಹೇಳಬೇಕು, ಬೇಗ ಬೇಗ ಹೇಳಬೇಕು. ಈ ಪರೀಕ್ಷೆ ತುಂಬ ಆರಾಮವಾದ ಪರೀಕ್ಷೆ. ಈಗ ನೀವು ಬೇರೆ ಪರೀಕ್ಷೆಗಳು ಏನಾಗುತ್ತೆ ಅಂದರೆ ಅವ್ರು ಕೇಳಿದ್ದನ್ನು ನೀವು ಹೇಳಬೇಕಾಗತ್ತೆ. ಇದು ಹಾಗಲ್ಲ, ನಿಮಗೇನು ನೆನಪಾಗುತ್ತೋ ಅದನ್ನ ಹೇಳಿ. ನೀವು ನಿಮ್ಮ ಮನಸ್ಸಿಗೆ ಬಂದಿದ್ದು ನೀವು ಹೇಳಿ. ಈ ಕಡೆನೂ ಕೊಡು. ಪ್ರಾಚೀನ ಕಾಲದಲ್ಲಿ ಅಡುಗೆ ಮಾಡ್ಬೇಕಾದ್ರೆ ಹಾಗೆ ಪ್ರದಕ್ಷಿಣೆದಲ್ಲಿ ಬಂದರೆ ಅದು ಅಗ್ನಿಗೆ ಸರಿ ಆಗತ್ತೆ. ಸರಿ ಇದೆ. ಹೊಗೆ ಇರೋ ಅಡುಗೆಯಲ್ಲಿ ಉಪಯೋಗ ಆಗುತ್ತೆ, ಆ ವಿಷಯ ಅದು. ಇವತ್ತು ದುರ್ದೈವ ಅಂದ್ರೆ ಹೊಗೆನೇ ಇಲ್ಲ ಅಡುಗೆಯಲ್ಲಿ, ಹಾಗಾಗಿದೆ. ಎತ್ರ ಎತ್ರ ಧೂಮಃ ತತ್ರ ಬನ್ನಿ ಅಂತ ಹೇಳೋಣ ಅಂದರೆ ಧೂಮವೇ ಇಲ್ಲ, ಲಿಂಗವೇ ಇಲ್ಲ, ಹಾಗಾಗಿದೆ. ಹನುಮಂತನಿಗೆ ಸೀತೆ ಮೇಲೆ ಎಷ್ಟು ನಂಬಿಕೆ ಇತ್ತು ಅಂತ ಗೊತ್ತಾಗುತ್ತೆ. ಅವನು ಲಂಕೆನೆಲ್ಲ ಸುಟ್ಟು ಅಲ್ಲಿ ತ್ರಿಕೂಟ ಪರ್ವತದಲ್ಲಿ ವೀಕ್ಷಣೆ ಮಾಡ್ತಾನೆ. ಆಗ ತುಂಬ ಹೊತ್ತು ಉರಿತಾ ಇರುತ್ತೆ ಲಂಕೆ. ಆಗ ನೋಡ್ತಾನೆ, ಅಯ್ಯೋ ಸೀತೆನೂ ಇಲ್ಲೇ ಇರೋದು ಅಂತ. ಆಮೇಲೆ ಅವನಿಗೆ ಅನಿಸುತ್ತೆ. ಆವಾಗ ಅವನು ತಾನೇ ಸಮರ್ಥನೆ ಮಾಡ್ಕೋತಾನೆ, ಅಗ್ನಿ ನನ್ನನ್ನೇ ಸುಡಲಿಲ್ಲ, ಸೀತೆನೂ ಸುಡೋದಿಲ್ಲ, ಹಾಗೆ ಅಗ್ನಿಯೇ ಅಗ್ನಿಯನ್ನು ಸುಡೋದಿಲ್ಲ ಅಂತ ಅನ್ಕೋತಾನೆ. ಆಮೇಲೆ ಅಕಸ್ಮಾತ್ ಅವ್ರ ಮಧ್ಯೆ ಘರ್ಷಣೆ ಆಗಿದ್ರು, ಸೀತೆ ಮತ್ತು ಅಗ್ನಿ ಮಧ್ಯೆ, ಸೀತೆನೇ ಅಗ್ನಿಯನ್ನು ಸುಟ್ಟಾಳು ಅಂತ ಅಂದ್ಕೊಂಡು ಅವನು ಸಮಾಧಾನ ಮಾಡ್ಕೋತಾನೆ. ಅಷ್ಟರಲ್ಲೇ ಅಲ್ಲಿ ಸಿದ್ಧಚಾರಣರು ಅದಕ್ಕೆ ಸೂಚನೆ ಕೊಡ್ತಾರೆ. ಆಗ ಇವನಿಗೆ ಸಮಾಧಾನ ಆಗುತ್ತೆ. ಇದರಿಂದ ಅವನಿಗೆ ಎಷ್ಟು ಸೀತೆ ಮೇಲೆ ನಂಬಿಕೆ ಇತ್ತು, ಅವಳ ವ್ಯಕ್ತಿತ್ವದ ಬಗ್ಗೆ ಅವನಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ಅಂತ ತಿಳಿದು ಬರುತ್ತೆ. ಒಂದೇ ಸಾರಿ ಭೇಟಿ ಮಾಡಿದ್ದು, ಒಂದೇ ಭೇಟಿಯಲ್ಲಿ ಅವನಿಗೆ ಅಷ್ಟೆಲ್ಲ ಸೀತೆಯ ಬಗ್ಗೆ ಪರಿಜ್ಞಾನ ಇತ್ತು. ನಾವು ಪದಾರ್ಥಗಳು ಮಾಡುವಾಗ ನಾವು ಪ್ರದಕ್ಷಿಣೆ ಆಕಾರದಲ್ಲಿ ತಿರ್ಸ್ಬೇಕು. ನಾವು ಪ್ರದಕ್ಷಿಣೆ ಏನನ್ನ ಪದಾರ್ಥಗಳನ್ನು ಸೌಟು ಸೌಟು ತಿರುಗುತ್ತೆ, ಪದಾರ್ಥನೂ ತಿರುಗುತ್ತೆ. ಸೌಟು ತಿರುಗಿದಾಗ ಪ್ರದಕ್ಷಿಣಾಕಾರವಾಗಿ ತಿರುಗಿಸ್ಬೇಕು. ಸರಿ ಇದೆ. ನಾವು ಅದು ಪ್ರದಕ್ಷಿಣಾಕಾರದಲ್ಲಿ ತಿರುಗಿಸಿದ್ರೆ ಅದು ರಾಕ್ಷಸರಿಗೆ ಹೋಗುತ್ತದೆ. ಅನ್ನವೇ ರಾಕ್ಷಸ ಅನ್ನ ಅಂತ ಕರ್ಸ್ಕೊಳ್ಳಲ್ಪಡುತ್ತೆ, ರಾಕ್ಷಸರಿಗೂ ಸಲ್ಲುತ್ತೆ. ಅದು ಗಂಟ್ಲು ಏನಾಗಿದೆ ಅವನು. ಉಪಕೋಸಲನಿಗೆ 3 ಅಗ್ನಿಗಳು ಕಂಬ್ರಹ್ಮ ಖಂಬ್ರಹ್ಮ ಅಂತ ಉಪದೇಶ ಮಾಡ್ತಾರೆ. ಕಂಬ್ರಹ್ಮ ಅಂದರೆ ಕಮ್ ಅಂದರೆ ಸುಖ, ಖಮ್ ಅಂದರೆ ಆಕಾಶ, ಅಂದರೆ ಸುಖವು ಅನಂತವಾದ ಸುಖ ಬ್ರಹ್ಮ ಅಂತ. ಎರಡು ಸೇರಿ ಅರ್ಥ ಮಾಡ್ಬೇಕು ಅದನ್ನು. ಆಕಾಶದಂಥ ಸುಖ ಅದೇ ಬ್ರಹ್ಮ ಎಂಬುದಾಗಿ ಶಂಕರ ಭಾಷೆ ಇದೆ. ಈ ರೀತಿಯಲ್ಲಿ ಶಂಕರಾಚಾರ್ಯ ಅದನ್ನು ವಿವರಣೆ ಕೊಟ್ಟಿದ್ದಾರೆ. ಬರೀ ಕಮ್ ಅಂದರೆ ತುಂಬ ಸಣ್ಣದಾಗತ್ತೆ, ಅದು ಸಾಮಾನ್ಯ ಸುಖ, ಕ್ಷಣಿಕ ಸುಖ ಅಂತ ಆಗ್ಬಿಡುತ್ತೆ. ಬರೇ ಖಮ್ ಅಂದರೆ ಪಂಚಭೂತಗಳಲ್ಲೊಂದು ಜಡ ಅಂತಾಗತ್ತೆ, ಅದೇನು ಅದರಲ್ಲಿ ಏನು ವಿಶೇಷ ಇದೆ ಅಂತಾಗತ್ತೆ. ಎರಡೂ ಸೇರಿದಾಗ ಅದು ಒಳ್ಳೆ ಅರ್ಥ ಬರುತ್ತೆ ಅದಕ್ಕೆ, ಆಕಾಶದಂಥ ಸುಖ ಅಂತ. 3 ಉಪದೇಶಗಳದು: ಪ್ರಾಣೋ ಬ್ರಹ್ಮ, ಕಂ ಬ್ರಹ್ಮ, ಖಂ ಬ್ರಹ್ಮ. ಛಂದೋಗ್ಯ 3 ಉಪದೇಶಗಳು, 3 ಅಗ್ನಿಗಳಲ್ವಾ. ಪ್ರಾಣೋ ಬ್ರಹ್ಮ, ಕಂ ಬ್ರಹ್ಮ, ಖಂ ಬ್ರಹ್ಮ. ನಿನ್ನೆ ಪ್ರದಕ್ಷಿಣೆ ವಿಷಯದಲ್ಲಿ ಹೇಳುವಾಗ
ಒಂದು ಅಪ್ರದಕ್ಷಿಣವಾಗಿ ಮಾಡಿದರೆ ರಾಕ್ಷಸ ತಗೊಂಡು ಹೋಗ್ತಾರೆ ಅಂತ ಒಂದು ಕಾರಣ ಹೇಳಲ್ಪಟ್ಟಿತ್ತು. ಮತ್ತೊಂದು ಎಡ ಅಂದರೆ ಪ್ರಕೃತಿ, ಬಲ ಅಂದರೆ ಪುರುಷ. ಅಂದರೆ ನಾವು ಸಂಸಾರದಿಂದ ಪುರುಷನ ಕಡೆ ಹೋಗಬೇಕು, ಅಪ್ರದಕ್ಷಿಣವಾಗಿ ಅಂದರೆ ಪುರುಷನಿಂದ ಪ್ರಕೃತಿ ಕಡೆ ಹೋಗುತ್ತೆ ಅಂತ. ಮಾಯೆಯಿಂದ ಚೈತನ್ಯದ ಕಡೆ ಹೋಗ್ಬೇಕು, ನಾವು ಪರಚೈತನ್ಯದ ಕಡೆ ಹೋಗ್ಬೇಕು. ಮಾಯೆ ಅಂದ್ರೆ ಪ್ರಕೃತಿ, ಅಲ್ಲಿಂದ ಆ ಕಡೆ ಹೋಗ್ಬೇಕು. ಆ ಕಡೆಯಿಂದ ಈ ಕಡೆ ಬರೋದಲ್ಲ, ಈ ಕಡೆಯಿಂದ ಆ ಕಡೆ ಹೋಗ್ಬೇಕು. ಸರಿ ಇದೆ. ನಾವು ಸತ್ತ ನಂತರ ಸುಡೋ ಸಂದರ್ಭದಲ್ಲೇ ನಾವು ಯಾವ ಗತಿ ಹೊಂದ್ತೀವಿ ಅಂತ ಗೊತ್ತಾಗುತ್ತೆ. ಆ ಹೊಗೆ ಏನಾದರೂ ಪ್ರದಕ್ಷಿಣ ರೂಪದಲ್ಲಿ ಹೋಗ್ತಾ ಇದ್ರೆ ನಾವು ಸದ್ಗತಿನ ಹೊಂದಿದ್ದೀವಿ ಅಂತ ಗೊತ್ತಾಗುತ್ತೆ. ಅದೇ ಅಪ್ರದಕ್ಷಿಣವಾಗಿ ಹೋಗಿದ್ರೆ ಅದು ದುರ್ಗತಿ ಅಂತ. ಯಾಕೆಂದರೆ ದೇಹಕ್ಕೂ ಜೀವಕ್ಕೂ ಗಾಢ ಸಂಬಂಧ ಇದೆ. ಬಿಟ್ಟು ಹೋದ ನಂತರವೂ ಕೂಡ ಜೀವ ದೇಹದ ಜೊತೆಗೆ ಸಂಬಂಧ ಇಟ್ಕೊಳ್ಳುತ್ತೆ. ಹಾಗಾಗಿ ದೇಹದ ಅವಶೇಷಗಳು ಉಳ್ಕೊಂಡಿದ್ರೆ ಅಲ್ಲಿ ಬಂದು ಜೀವ ನೆಲೆಸೋದುಂಟು. ಎಷ್ಟೋ ಬಾರಿ ಹಳೆ ಅಂಟಿದೆಯಲ್ಲ, ಹಳೆ ವಾಸನೆ ಇದೆಯಲ್ಲ, ಆ ಕಾರಣಕ್ಕೋಸ್ಕರವೇ. ಹಾಗೆ ಆ ದೇಹಕ್ಕೆ ನಾವೇನು ಮಾಡ್ತೇವೆ ಜೀವಕ್ಕೆ ಸಲ್ಲೋದು ಉಂಟು. ಹೀಗಾಗಿ ಜೀವ ಯಾವ ಗತಿಯನ್ನು ಹೊಂದಿತೋ ಅದು ದೇಹದಲ್ಲಿ ಪ್ರತಿಬಿಂಬಿಸತ್ತೆ. ಅಲ್ಲೇನಾಯ್ತೋ ಇಲ್ಲೂ ಗೊತ್ತಾಗತ್ತೆ ಅದು. ಹಾಗಾಗಿ ಆ ರೀತಿ ಹೇಳ್ತಾರೆ, ಪ್ರದಕ್ಷಿಣಾಕಾರವಾಗಿ ತಿರುಗ್ತಾ ಇದ್ದರೆ ಧೂಮ ಅಥವಾ ಅಗ್ನಿಜ್ವಾಲೆಗಳು ಅವನು ಸದ್ಗತಿಯನ್ನು ಹೊಂದಿದ ಅಂತ. ಇವಾಗ ಸೌಟನ್ನು ತಿರುಗಿಸುವಾಗ ನಾವು ಪ್ರದಕ್ಷಿಣವಾಗಿ ತಿರುಗಿಸುವಾಗ ನಾವು ದೇವರನ್ನೇ ಪ್ರದಕ್ಷಿಣವಾಗಿ ತಿರುಗಿಸ್ತಾ ಇದ್ದೀವಿ ಅಂದರೆ ಅದು ಶ್ರೇಷ್ಠವಾಗಿದೆ. ಹಾಗೆ ಭಾವಿಸ್ಬೇಕು ಅಂತ. ಈಗ ಸೌಟು ಸುತ್ತು ಬರ್ತಾ ಇರೋದೆಲ್ಲ ನಾನೇ ದೇವರು ಸುತ್ತ ಬರ್ತಾ ಇದ್ದೇನೆ ಎನ್ನುವ ಭಾವ. ಅಡಿಗಡಿಗೆ ಭಗವಂತನ ಸ್ಮರಣೆ ಮಾಡ್ಕೊಂಡು ಮಾಡೋದೇ ಅಡಿಗೆ ಅಂತ ಹೇಳ್ತಾರಲ್ವಾ ಜ್ಞಾನಿಗಳು. ಹಾಗಾಗಿ ಆ ತರಹ. ಹಾಗೆ ಸೌಟನ್ನು ಪ್ರದಕ್ಷಿಣಾಕಾರ ತಿಳಿಸ್ಬೇಕು, ಅಪ್ರದಕ್ಷಿಣಾಕಾರ ತಿಳಿಸ್ಬಾರ್ದು. ಹಾಗೆ ಸೌಟಿನ ಮೇಲೆ ಪಾತ್ರೆ ಮೇಲೆ ಕೋಪವನ್ನು ತೋರಿಸ್ಬಾರ್ದು ಅಲ್ವಾ. ಕೆಲಸ ಹಾಗಾಗೋದುಂಟು ಮನೆಗಳಲ್ಲಿ. ಕೋಪ ಗಂಡನ ಮೇಲೆ ಬಂದಿರುತ್ತೆ, ಅಲ್ಲಿ ತೋರಿಸೋ ಹಾಗಿಲ್ಲ ಗಂಡನ ಮೇಲೆ, ಅವನು ಇಲ್ಲವೂ ಇಲ್ಲ ತೋರಿಸೋದಕ್ಕಲ್ಲಿ. ಏನು ಮಾಡೋದು, ಪಾತ್ರೆ ಮೇಲೆ ಸೊಟ್ಟಿನ ಮೇಲೆ ಪ್ರಯೋಗ ಆಗುತ್ತೆ, ಢಣ್ 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 ಶಬ್ದ ಶುರು ಆಗುತ್ತೆ ಅಲ್ಲಿ ಅಲ್ವಾ. ಹಾಗೂ ಮಾಡಬಾರ್ದು, ಯಾಕೆ ಅನ್ನಕ್ಕೆ ಆಧಾರ ಅದು. ವಾತ ಪ್ರಕೃತಿಯವರು ಅಡಿಗೆ ಮಾಡಬೇಕಾದ್ರೆ ಗಡಿಬಿಡಿಯಾಗಿ ಪಾತ್ರೆಗಳನ್ನೆಲ್ಲ ಬೀಳಿಸ್ತಾ ಮಾಡ್ತಾರೆ, ಚೆಲ್ತಾ ಮಾಡ್ತಾ ಎಲ್ಲ ಮಾಡೋ ಸಾಧ್ಯತೆ ಇರುತ್ತೆ ಅಂತ. ಪಿತ್ತ ಪ್ರಕೃತಿಯವರು ಅಡಿಗೆ ಮಾಡಬೇಕಾದ್ರೆ ಪಾಕ ಏರಾಗುತ್ತೆ. ಕಫ ಪ್ರಕೃತಿಯವರು ಅಡಿಗೆ ಮಾಡಬೇಕಾದ್ರೆ ನಿಧಾನವಾಗಿ ಮಾಡ್ತಾರೆ, ಆಹಾರ ತಯಾರಿಕೆ ವ್ಯವಸ್ಥಿತವಾಗಿರುತ್ತೆ. ಅಗ್ನಿಯೇ ಗುರು, ಗುರುವೇ ಅಗ್ನಿ. ಸರಿಯಾಗಿ ತಗೊಂಡಿದ್ದೀಯ ಮತ್ತು ಸರಿಯಾಗಿ ಹೇಳ್ತಾ ಇದೆಯಾ ಅದನ್ನು. ನಿನ್ನೆ ಸೀತೆಯ ಅಗ್ನಿಜಯದ ಬಗ್ಗೆ ಹೇಳಬೇಕಾದ್ರೆ ಆಕೆಯ ವಾತ್ಸಲ್ಯದ ಬಗ್ಗೆನೂ ಹೇಳಲಾಗಿತ್ತು. ಹನುಮಂತನ ಬಾಲಕ್ಕೆ ಅಗ್ನಿ ಹಚ್ಚಿದರೆ ಅಂತ ಗೊತ್ತಾದಾಗ ಆಕೆ ಅಗ್ನಿದೇವನ ಬಳಿಗೆ ಹೋಗಿ ಶೀತೋಭವ ಹನುಮತಃ ಅಂತ ಪ್ರಾರ್ಥನೆ ಮಾಡ್ತಾಳೆ. ಇದರಿಂದ ಆಕೆಗೆ ಇದ್ದಂತಹ ಅಗ್ನಿಜಯದ ಬಗ್ಗೆ ಗೊತ್ತಾಗತ್ತೆ. ಆದರೆ ಅವಳಿಗೆ ತನಗಲ್ಲದೆ ಬೇರೆಯವರಿಗೂ ಕೂಡ, ಅಂದರೆ ಹನುಮಂತನ ಅವಾಗಲೇ ಅವಳು ಮಗನಂತೆ ಅಂದ್ಕೊಂಡಿದ್ಲು. ಅದರಿಂದ ಗೊತ್ತಾಗತ್ತೆ ಅವಳು ಅಗ್ನಿಜಯವನ್ನು ಬೇರೆಯವರ ಹಿತಕ್ಕೋಸ್ಕರನೂ ಬಳಸಿದ್ಲು ಅಂತ. ಬಳಸೋಕ್ಕೆ ಸುಲಭ ಇಲ್ಲ ಅಂತ. ಈಗ ನಂಗೆ ಸುಡಬೇಡ ಅನ್ನೋದು ಬೇರೆ, ಇನ್ನೊಬ್ರಿಗೆ ಸುಡಬೇಡ ಅನ್ನೋದು ತುಂಬ ಬೇರೆ ಆಗುತ್ತೆ. ಅಗ್ನಿಜಯವನ್ನು ಬೇರೆ ಕಡೆ ಪ್ರಯೋಗ ಮಾಡಬೇಕಾದ್ರೆ ವಿಶೇಷ ಬೇಕಾಗತ್ತೆ ಅಲ್ಲಿ. ಅದು ಏನು ಕೇಳ್ತಿರೋದು, ಶೀತೋಭವ ಅಂತ ಕೇಳ್ತಿರೋದು. ಯಾರನ್ನು ಕೇಳ್ತಿರೋದು, ಅಗ್ನಿಯನ್ನು ಕೇಳ್ತಿರೋದು. ಅಗ್ನಿಯನ್ನು ಶೀತೋಭವ ಅಂತ ಕೇಳಿ ಅದನ್ನು ಮಾಡಿಸ್ಕೋಬೇಕು ಅಂದರೆ ಅವರು ಸಾಮಾನ್ಯರಲ್ಲ ಅಂತಲೇ ಇರ್ತ. ಅಸಾಮಾನ್ಯರಲ್ಲಿ ಅಸಾಮಾನ್ಯರು ಅಂತ ಅನ್ನೋದೇ ತಾತ್ಪರ್ಯ ಅಂತ. ಅದೊಂದು ಕಡೆ ಹನುಮಂತನೇ ಮುಂದೆ ಹೇಳ್ತಾನೆ, ನತದಗ್ನಿಶಿಖ ಕುರ್ಯಾತ್ ಸಂಸ್ಪೃಷ್ಟ ಪಾಣಿನ ಸತಿ ಜನಕಸ್ಯಾತ್ಮಜ ಕುರ್ಯಾತ್ ಯತ್ ಕ್ರೋಧ ಕಲುಷೀಕೃತ. ಹನುಮಂತನದೇ ಮಾತು ಮುಂದೆ ವಾಪಸ್ ಬಂದು ಕಥೆ ಹೇಳ್ತಾನಲ್ಲ ಕಪಿಗಳಿಗೆಲ್ಲ, ಆವಾಗ ಹೇಳೋ ಮಾತು. ಹಾಗಂದ್ರೆ ಏನು ಅಂದರೆ ಅಗ್ನಿಶಿಖೆ ಅದನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ. ಮುಟ್ಟಿದರೆ ಸೀತೆ ಏನು ಮಾಡ್ಬೋದು, ಕೋಪ ಬಂದಾಗ ಯಾರು ಮುಟ್ಟಬಾರ್ದೋ ಅವ್ರು ಮುಟ್ಟಿದರೆ ಕೋಪ ಬಂದರೆ ಸೀತೆ ಏನು ಮಾಡ್ಬೋದೋ ಅದನ್ನು ಅಗ್ನಿ ಮಾಡಲಾರ್ದು ಅಂತ.
ನತದಗ್ನಿಶಿಖಾ ಕುರಿಯಾತ್ ಸಂಸ್ಪೃಷ್ಟ ಪಾಣನ ಸತಿ. ಕೈಯಿಂದ ಮುಟ್ಟಿದ್ರು ಕೂಡ ಅಗ್ನಿಜ್ವಾಲೆಗೆ ಅದನ್ನು ಮಾಡುವ ಶಕ್ತಿ ಇಲ್ಲ, ಯಾವುದನ್ನು ಸೀತೆ ಮಾಡಿ ಆಡೋ. ಜನಕಸ್ಯಾತ್ಮಜ ಕುರಿಯಾತ್ ಯತ್ ಕ್ರೋಧ ಕಲುಷೀಕೃತ. ಕ್ರೋಧದಿಂದ ಆಕೆ ಏನಾದರೂ ಒಂದು ಪ್ರತಿಕ್ರಿಯೆ ಮಾಡೋಕ್ಕೆ ಹೊರಟ್ರೆ ಏನು ಬೇಕಾದ್ರೂ ಮಾಡಿಯೋಳು. ಹಾಗಾಗಿ ರಾವಣನಿಗಿಂತ ಸೀತೆಗೆ ಅಧಿಕ ಶಕ್ತಿ, ರಾವಣನಿಗೆ ಅಧಿಕ ಶಕ್ತಿ ಅನ್ನೋ ತಪ್ಪು ಕಲ್ಪನೆ. ರಾವಣನಿಗೆ ಹೇಳ್ತಾಳೆ ಅವಳು, ಸುಟ್ಟು ಬಿಡ್ತೇನೆ ನೀನು ಬೇಕಾದ್ರೆ ಅಂತ ಹೇಳ್ತಾಳೆ ಅವಳು. ಆದರೆ ಬೇರೆ ಬೇರೆ ಕಾರಣಗಳಿಂದ ಮಾಡ್ತಾ ಇಲ್ಲ ಅದನ್ನು. ನತ್ವಾಂ ಕುರ್ಮೆ ದಶಗ್ರೀವ ಭಸ್ಮಾರ್ಹ ತೇಜಸ. ಭಸ್ಮಾರ್ಹ ಅಂದರೆ ನೀನು ಬೂದಿಯಾಗೋದಕ್ಕೆ ಯೋಗ್ಯ ನೀನು, ಆದರೆ ನಿನ್ನನ್ನು ನಾನು ಸುಟ್ಟು ಬಿಡಬಲ್ಲೆ ತೇಜಸ, ನನ್ನ ತೇಜಸ್ಸಿನಿಂದಲೇ ನಿನ್ನನ್ನು ಸುಟ್ಟು ಬಿಡಬಲ್ಲೆ. ಅದು ಸುಡ್ತಾ ಇಲ್ಲ, ಯಾಕೆಂದರೆ ತಪಸ್ಚಾನುಪಾಲನಾತ್ ಅಸಂದೇಶಾತ್ತು ರಾಮಸ್ಯ ತಪಸ್ಚಾನುಪಾಲನಾತ್. ರಾಮನ ಸಂದೇಶ ಬೇಕು ನನಗೆ ಹಾಗೆಲ್ಲ ಪ್ರಯೋಗ ಮಾಡಬೇಕಾದ್ರೆ, ಮತ್ತು ತಪಸ್ಸಿನಲ್ಲಿದ್ದೇನೆ ನಾನು, ಹಾಗೆಲ್ಲ ಪ್ರಯೋಗ ಮಾಡೋದಿಲ್ಲ ಅದನ್ನು. ಎಷ್ಟೋ ಋಷಿ ಮಹರ್ಷಿಗಳು ತಮ್ಮ ಜೀವವನ್ನೇ ಕೊಟ್ಟಿದ್ದಾರೆ, ಅದರ ಶಕ್ತಿಯನ್ನು, ತಪಶಕ್ತಿಯನ್ನು ಪ್ರಯೋಗ ಮಾಡಿಲ್ಲ. ಆಪತ್ತುಗಳು ಬಂದಾಗ ಪ್ರಾಣವನ್ನೇ ಕೊಟ್ಬಿಟ್ಟಿದ್ದಾರೆ, ಯಾಕೆಂದರೆ ಅದಕ್ಕಿಂತ ಹೆಚ್ಚು ಬೆಲೆ ಬಾಳುವಂಥದ್ದು ತಪಸ್ಸು ಅನ್ನೋ ಕಾರಣಕ್ಕೆ ಪ್ರಾಣನೇ ಕೊಟ್ಟು ತಪಸ್ಸನ್ನು ಉಳಿಸ್ಕೊಂಡಿದ್ದನ್ನು ನಾವು ಕಾಣ್ತೇವೆ ಅಂತ. ಹಾಗೆ ಅಂತ ತಂಪಾದ ಗಾಳಿ ಬೀಸಿದ್ರೆ ಶುಭ ಅಂತ ಹೇಳಿದ್ರಿ. ಶುಭ ಲಕ್ಷಣ ಅದು. ಶೀತವಾತ ಮತ್ತು ಸುಗಂಧವಾತ, ಮಂದ ಮಾರುತ, ಮಂದ ಸುಗಂಧ ಶೀತ ಮಾರುತ, ಅದು ಶುಭ ಲಕ್ಷಣ ಅಂತ. ನಾವು ಶುದ್ಧರಲ್ಲದೆ ಇದ್ರೆ ನಮಗಿರೋ ಸಿದ್ಧಿಸಲ್ಲ. ಹೌದು, ಆ ಪ್ರಶ್ನೆ ಬಂತಲ್ಲ. ಓ ಸೀತೆ ಚಾರಿತ್ರ ಸಾಬೀತುಪಡಿಸಿದ್ದೇನಲ್ಲ, ಅವಳು ಹೇಗೂ ಅಗ್ನಿ ಸುಡೋದಿಲ್ಲ ಅವಳನ್ನು ಅಂತ ಅಂದ್ಕೊಳ್ಬೇಡಿ. ನಮ್ಮಲ್ಲ ಶುದ್ಧಿ ಇಲ್ಲದೆ ಇದ್ದರೆ ಅಗ್ನಿ ನಮ್ಮನ್ನು ಒಪ್ಕೊಳ್ಳೋದಿಲ್ಲ, ಸುಡದೆ ಇರೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ದೋಷ ಕಂಡ್ರೆ ಸುಡಲೇಬೇಕು ಅವನು, ದೋಷ ಇಲ್ಲದೆ ಇದ್ದರೆ ಸುಡೋಕ್ಕೇನಿದೆ ಅಲ್ಲಿ. ಹಾಗಾಗಿ ದೋಷ ಇಲ್ಲ ಅನ್ನೋದನ್ನು ಅಗ್ನಿ ಸುಡದೆ ಇರೋದು ತೋರ್ಸೋಕೆ ಸಾಧ್ಯ. ಅಗ್ನಿಸಿದ್ಧಿ ಇದ್ದರೂ ಕೂಡ ಅದನ್ನು ಹೇಳ್ಬೋದು, ಅಗ್ನಿಸಿದ್ಧಿ ಉಳಿಯೋದಿಲ್ಲ ನಾವು ಶುದ್ಧವಾಗಿ ಇಲ್ಲದೆ ಇದ್ದರೆ. ಒಂದು ನಿಜವಾದ ಗುರು ಅಂದರೆ ಅವನಿಗೆ ಅಗ್ನಿಸಿದ್ಧಿ ಆಗಿರಲೇಬೇಕು ಅಥವಾ ಅಗ್ನಿ ಒಲಿಸಿರಲೇಬೇಕು? ಅಗ್ನಿ ಒಲಿದಿರಬೇಕು, ಅಗ್ನಿ ಸಿದ್ಧಿ ಇರಲೇಬೇಕು ಅಂತಿಲ್ಲ. ಆದರೆ ಒಳಗಿಂದ ಅಗ್ನಿ ಜಾಗೃತಿ ಆಗದೆ ಜ್ಞಾನ ಪ್ರಾಪ್ತಿ ಆಗೋದಿಲ್ಲ. ಅದೇ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ. ಜ್ಞಾನಾಗ್ನಿಯು ಎಲ್ಲ ಕರ್ಮಗಳನ್ನು ಸುಟ್ಟು ಬೂದಿ ಮಾಡುತ್ತೆ, ಆಗಲೇ ಗುರು ಆಗ್ತಾನೆ ಅವನು. ತನ್ನೊಳಗೆ ಜ್ಞಾನಾಗ್ನಿ ಪ್ರಕಟವಾಗಿ ಎಲ್ಲ ಕರ್ಮಗಳನ್ನು ಸುಟ್ಟು ಬೂದಿ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶಕ್ತಿ ಬರುತ್ತೆ ಅವನಿಗೆ, ಜ್ಞಾನವನ್ನು. ಆಗ ಅವನು ಗುರು ಅಂತ ಅನ್ಸ್ಕೊಳ್ತಾನೆ. ಈ ಜಠರಾಗ್ನಿಯೇ ಜ್ಞಾನಾಗ್ನಿಯಾಗಿ ಪರಿವರ್ತನೆ ಆಗುತ್ತೆ, ಪರಿವರ್ತನಗೊಳ್ಳುತ್ತೆ. ಸರಿಯಾಗಿ ನಾವು ಜಠರವನ್ನು ನೋಡಿಕೊಂಡ್ರೆ, ಜಠರಾಗ್ನಿಯನ್ನು ನೋಡಿಕೊಂಡ್ರೆ ಜ್ಞಾನಾಗ್ನಿ ಆಗುತ್ತೆ. ಅದಾದಾಗ ಅವನು ಜ್ಞಾನಿ ಆಗ್ತಾನೆ. ಜ್ಞಾನಿ ಆದರೆ ಗುರುವಾಗೋಕ್ಕೆ ಸಾಧ್ಯ. ಗಾಳಿ ಮತ್ತು ಬೆಂಕಿ ಸ್ನೇಹಿತರು, ಗಾಳಿ ಇಲ್ಲದೆ ಬೆಂಕಿ ಉರಿಯುವುದಿಲ್ಲ. ಹೌದು, ವಿಜ್ಞಾನವು ಕೂಡ ಅದನ್ನೇ ಹೇಳುತ್ತೆ. ಗುರುಗಳಾದವರಿಗೆ ಅಗ್ನಿ ಕೃಪೆ ಇದ್ದೇ ಇರುತ್ತೆ, ಇಲ್ಲಾಂದ್ರೆ ಅವ್ರು ಗುರುಗಳೇ ಆಗಲ್ಲ. ಸರಿ ಇದೆ, ಎರಡು ಕಡೆಯಿಂದ ಬಂತದೀಗ. ಅಡುಗೆಯಲ್ಲಿಯೂ ವಾತಾಪಿತ್ತ ಕಫ ಸಂಬಂಧ ಪಡುತ್ತದೆ. ಬಂದೇ ಬರುತ್ತೆ. ಹೌದು, ವಾತದವರು ಗಡಿಬಿಡಿ ಮಾಡ್ತಾರೆ, ಪಿತ್ತದವರು ಏರ್ಪಾಕ ಮಾಡ್ತಾರೆ, ಕಫದವರು ನಿಧಾನ ಮಾಡ್ತಾರೆ ಅನ್ನೋದೆಲ್ಲ ಬಂದೇ ಬರುತ್ತೆ. ಹೇಳಿ. ಸೀತೆಗೆ ಎಷ್ಟು ಮಟ್ಟಿಗೆ ಅಗ್ನಿ ಜಯ ಇತ್ತು ಅಂದರೆ ಅವಳಿಗೆ 1 ವರ್ಷ ಇಡೀ ಊಟ ಮಾಡಿದ್ರು ಅವಳಿಗೆ ಹಸಿವಾಗಿರಲಿಲ್ಲ. ಅಂದರೆ ಗೆದ್ದಿದ್ಲು ಅದನ್ನು, ದೇಹಕ್ಕೆ ಅನಾಹುತ ಆಗಲಿಲ್ಲ ಏನೋ ಅಂತ. ಹಸಿವು ತುಂಬ ಆಗಿತ್ತು ಅಂತ ಹೇಳೋಕ್ಕಾಗೋದಿಲ್ಲ, ಯಾಕೆಂದರೆ ತುಂಬ ಚಿಂತೆ ಶೋಕದಲ್ಲೇ ಮುಳುಗಿದ್ಲು ಅವಳು ಆ ಸಮಯದಲ್ಲಿ. ಇಚ್ಛೆನೂ ಇಲ್ಲ ಆಕೆಗೆ. ಆದರೆ ಅಗ್ನಿಯನ್ನು ಒಲಿಸ್ಕೊಡದೇ ಇದ್ದರೆ ಅಗ್ನಿ ಅನಾಹುತ ಮಾಡುತ್ತೆ. ಹಾಗೆಲ್ಲ ಉಪವಾಸ ಮಾಡಿದರೆ ದೇಹನೇ ಉಳಿಯೋದಿಲ್ಲ ಅಂತ. ಹಾಗಾಗಲಿಲ್ಲ ಅನ್ನೋದು ಅಗ್ನಿ ಅನುಕೂಲವಾಗಿ ವರ್ತಿಸ್ತು ಅನ್ನೋದನ್ನು ಹೇಳುತ್ತೆ ಅಂತ. ಸೀತೆಯ 3 ಪ್ರಸಂಗಗಳು ಅವಳ ಅಗ್ನಿಜಯವನ್ನು ತೋರಿಸುತ್ತದೆ. ಒಂದು, ಹನುಮಂತನ ಬಾಲಕ್ಕೆ ಬೆಂಕಿ ಹತ್ತಿದಾಗ ಅದನ್ನು ಶಾಂತಗೊಳಿಸಿದುದು, ಮತ್ತು ಅವಳ ಅಗ್ನಿ ಪ್ರವೇಶ, ಮತ್ತು ಅವಳ 1 ವರ್ಷದ ಹೆಚ್ಚು ಕಮ್ಮಿ ಉಪವಾಸ. ನಿದರ್ಶನ ಎಲ್ಲ ಶಬ್ದಗಳನ್ನು ಕೂಡ ನೆನ್ಪಿಟ್ಕೊಳ್ತೀರಿ. ಹಾಗೆ ಹೆಚ್ಚು ಕಮ್ಮಿ 1 ವರ್ಷ ಉಪವಾಸ ಇದ್ಲು, ನಿನ್ನೆ ಹೇಳಿದ್ವು. ಅದೇ ಶಬ್ದನ ವಾಪಸ್ ಹೇಳ್ತಾ ಇದ್ದಾನೆ, ಶಬ್ದ ವಾಪಸ್ ಬರ್ತಾ ಇದೆ. ನೀನೇನು ಹೇಳೋಕೆ ಹೊರಟ್ಯಾ? ಬಂತದು. ಸೀತೆ ಅಗ್ನಿ ಪ್ರವೇಶ ಮಾಡಿದವಳಿಗೆ ಏನಾಗಿಲ್ಲ,
ಆದ್ರೆ ಅವಳದು ಸೌಂದರ್ಯ ಕಾಂತಿಲ್ಲ ಇನ್ನೂ ಜಾಸ್ತಿ. ಹೌದೌದು. ನೀಲಕುಂಚಿತ ಮೂರ್ಧಜಾಂ ರಕ್ತಾಂಬರಧರಾಂ ಹಾಗೆ ತುಂಬ ವರ್ಣನೆಗಳಿದೆ. ಹೊರಗೆ ಬರುವಾಗ ಸೀತೆ ಹೇಗೆ ಬಂದ್ಲು ಅಂದರೆ ಮದುಮಗಳ ಥರ ಬಂದ್ಲು ಅಂತ. ಅಗ್ನಿಯಿಂದ ಎದ್ದು ಬರುವಾಗ ಅತಿಶಯ ಶೋಭೆಯಿಂದ ಎದ್ದು ಬರ್ತಾಳೆ. ಸ್ವರ್ಣವನ್ನು ಬೆಂಕಿಗೆ ಹಾಕಿದರೆ ಕಾಂತಿ ಹೆಚ್ಚಾಗತ್ತಾ ಕಡಿಮೆ ಆಗುತ್ತಾ? ಹಾಗೆ ಆಯಿತು ಅಂತ ಮುಕ್ತಾಯ ಮಾಡೋಣ. ಇಲ್ಲಿಗೆ ನೀನು ಹೇಳಿ ಇಲ್ಲಿಗೆ ನಿಲ್ಲಿಸ್ಕೊಳ್ಳೋಣ. ಅನ್ನ ಊಟಕ್ಕೆ ಮಾತ್ರ ಸೀಮಿತವಲ್ಲ, ಅದರ ವ್ಯಾಪ್ತಿ ಬ್ರಹ್ಮದವರೆಗೂ ಇದೆ. ಸರಿ, ಇಲ್ಲಿಗೆ ಮುಕ್ತಾಯ ಮಾಡೋಣ. ಹನುಮಂತ ಲಂಕೆಗೆ ಬೆಂಕಿ ಹಾಕಿದಾಗ ಅವನು ಪರ್ವತದ ಮೇಲೆ ನಿಂತ್ಕೊಂಡು ನೋಡ್ತಿರ್ಬೇಕಿದ್ರೆ ಗೊತ್ತಾಗತ್ತೆ ಅಲ್ಲಿ ಸೀತೆ ಇದ್ದಾಳೆ ಅಂತ. ಆಮೇಲೆ ಅವನಿಗೆ ಎಷ್ಟು ನಂಬಿಕೆ ಇತ್ತು ಅಂದರೆ ಸೀತೆಗೆ ಮತ್ತು ಅಗ್ನಿಗೆ ಸಂಬಂಧ ಇದೆ ಅಂತ ಅವನಿಗೆ ಗೊತ್ತಾದ್ಮೇಲೆ ಅಗ್ನಿ ಏನೂ ಮಾಡಲ್ಲ ಸೀತೆಗೆ ಅಂತ ಸುಮ್ಮನೆ. ಅಗ್ನಿನೂ ಏನು ಮಾಡಲ್ಲ, ವಾಯುನೂ ಏನು ಮಾಡಲ್ಲ. ಯಾಕೆಂದರೆ ಈ ಹನುಮಂತ ಇಡೀ ಅಶೋಕವನ್ನು ಧ್ವಂಸ ಮಾಡಿದಾನಲ್ಲ ಸಂಪೂರ್ಣವಾಗಿ. ರಾಕ್ಷಸರು ರಾವಣನಿಗೆ ವರದಿ ಕೊಡ್ತಾರೆ. ಆವಾಗ ಅವ್ರು ಹೇಳ್ತಾರೆ ಅದೇನೆಂದರೆ ಏನು ಶ್ರಮವೋ ಅಥವಾ ಸೀತೆಯನ್ನು ರಕ್ಷಣೆ ಮಾಡಬೇಕು ಅಂತಲೋ ಗೊತ್ತಿಲ್ಲ ಅವನ ಭಾವನೆ. ಸೀತೆ ಯಾವ ಶಿಂಶಪ ವೃಕ್ಷದ ಕೆಳಗೆ ಕೂತಿದ್ದಾಳೆ ಅದೊಂದನ್ನು ಮಾತ್ರ ಏನೂ ಮಾಡಿಲ್ಲ ಅವನು, ಮತ್ತೆಲ್ಲ ಧ್ವಂಸ ಮಾಡಿಬಿಟ್ಟಿದ್ದಾನೆ. ಏನೇನು ಮರಗಳು, ಬಳ್ಳಿಗಳು ಅಥವಾ ಜಲಾಶಯಗಳು ಏನೇನಿದ್ವೋ, ಮೆಟ್ಟಿಲುಗಳು, ಮತ್ತೊಂದು ಎಲ್ಲ ಧ್ವಂಸ ಮಾಡಿದ್ದಾನೆ. ಶ್ರಮವೋ ಅಥವಾ ಸೀತೆ ಮೇಲೆ ಒಂದು ಪ್ರೀತಿಯೋ ಗೊತ್ತಿಲ್ಲ, ಅದೊಂದು ಮರ, ಸೀತೆ ಕುಳಿತು ಮರ ಮಾತ್ರ ಉಳಿಸಿದಾನೆ ಅಂತ ಒಂದು ಮಾತು ಹೇಳಿ, ಇನ್ನೊಂದು ಮಾತು ಅವನಿಗೇನು ಶ್ರಮ, ಅದು ಸೀತೆ ರಕ್ಷಣೆಗೆ ಮಾಡಿದ್ದು ಅಂತ ವಾಪಸ್ಸು ಅವರಿಗೆ ಗೊತ್ತದು ಅಂತ. ಅಥವಾ ಕಶ್ರಮಸ್ತಸ್ಯ, ಅವನಿಗೇನು ಶ್ರಮ, ಹಾಗಿದ್ದಾನ ಅವನು. ಶೈವತೇನ ಅಭಿರಕ್ಷಿತ, ಸೀತೆಯನ್ನೇ ಅವನು ಕಾಪಾಡೋಕ್ಕೆ ಮಾಡಿದ್ದು ಅಂತ ಅವ್ರು ಹೇಳ್ತಾರೆ. ಹನುಮಂತ ಅಂದರೆ ಗಾಳಿ ಅಲ್ವಾ, ಗಾಳಿ ಇಡೀ ಅಶೋಕವನವನ್ನು ವಿಧ್ವಂಸ ಮಾಡಿದೆ, ಆದರೆ ಸೀತೆಯನ್ನು ಮುಟ್ಟಿಲ್ಲ ಅಂತ. ಮುಂದಕ್ಕೆ ಹೋಗೋಣ. ಅಗ್ನಿ ಬಗ್ಗೆ ಇಷ್ಟೆಲ್ಲ ದಿನ ಮಾತಾಡಿ ಆಯಿತು ಅಲ್ವಾ. ಒಂದು ಹಸಿವೊಂದು ಚೆನ್ನಾಗಿದ್ದರೆ ಮತ್ತು ಊಟದ ಪ್ರಶ್ನೆ ಬರೋದು ಅಂತ. ಇಲ್ಲಿರೋ ಊಟದ ಪ್ರಶ್ನೆ ಇಲ್ಲ, ಹಾಗಾಗ್ಬಿಡುತ್ತೆ. ಊಟದ ಪ್ರಶ್ನೆನೇ ಇಲ್ಲ ಅಂದರೆ ಬದುಕೋ ಪ್ರಶ್ನೆನೂ ಇಲ್ಲ ಅನ್ನೋ ಥರ ಆಗ್ಬಿಡುತ್ತೆ. ಹಸಿವು ಮೊದಲು ಬೇಕು. ಆ ಹಸಿವು ಅನ್ನೋದೊಂದು ಚಿಕ್ಕ ಒಂದು ಅಭಿವ್ಯಕ್ತಿ ಮಾತ್ರ, ಅದು ಅದ್ರ ಕೆಳಗೆ ಅದ್ರ ಹಿಂದೆ ದೊಡ್ಡದೊಂದು ಶಕ್ತಿ ಇದೆ ಅಂತ. ಹಸಿವೆನ್ನುವುದು ಒಂದು ಅಭಿವ್ಯಕ್ತಿ, ಅದ್ರ ಹಿಂದೆ ಶಕ್ತಿ ಇದೆ, ಮಹಾಶಕ್ತಿ ಇದೆ. ಅದೇ ಅಗ್ನಿ ಬಗ್ಗೆ ತಿಳ್ಕೊಳ್ಬೇಕು. ಜೀವನ ಚೆನ್ನಾಗಬೇಕು ಅಂದರೆ ಅಗ್ನಿ ಚೆನ್ನಾಗಬೇಕು ಅನ್ನೋ ಕಾರಣಕ್ಕೆ ಇಷ್ಟೆಲ್ಲ ದಿನಗಳ ಕಾಲ ಅಗ್ನಿಯ ಕುರಿತು ನಾವು ಮಾತನಾಡಿದ್ದಾಯಿತು. ಇನ್ನು ಆಹಾರದ ಕಡೆ ಹೋಗ್ಬೇಕಿನ್ನು, ಇವತ್ತಿನಿಂದ ಹೋಗೋಣ. ಆದರೆ ಮುಹೂರ್ತ ಇವತ್ತು ಅಂಥದ್ದು ಅಂದರೆ ಇವತ್ತು ನೋಡಿ, ಕಳೆದ ಏಕಾದಶಿಗೆ ಉಪವಾಸದ ಬಗ್ಗೆ ಮಾತಾಡಿದ್ವು. ಈ ಏಕಾದಶಿಗೆ ಆಹಾರದ ಬಗ್ಗೆ ಮಾತಾಡ್ಬೇಕಾ ಅನ್ನೋ ಪ್ರಶ್ನೆ ಬರುತ್ತೆ ನೋಡಿ. ಏನು ಮಾಡೋದು? ಈಗ ನಾವು ಮುಂದಕ್ಕೆ ಹೊರಟಾಗಿದೆ, ಆಹಾರದ ಬಗ್ಗೆ ಮಾತಾಡಬೇಕು ಅಂತ ಹೊರಟಾಗ್ಬಿಟ್ಟಿದೆ. ಮಾತಾಡೋಣ ಅಂದರೆ ವೈಕುಂಠ ಏಕಾದಶಿ ಬೇರೆ, ಮತ್ತೆ ಸುಮ್ಮನೆ ಏಕಾದಶಿಯೂ ಅಲ್ಲ ಅಂತ. ಏನು ಮಾಡೋದು ಅಂತ ಯೋಚನೆ ಮಾಡಿ ಒಂದು ಮಧ್ಯ ಮಾರ್ಗವನ್ನು ಕಂಡುಕೊಂಡ್ವು. ಈ ಮಧ್ಯ ಮಾರ್ಗ ಕಂಡುಕೊಳ್ಳೋದೇ ಸಾಧನೆ ಅಂದರೆ ಅಲ್ವಾ. ಅಕ್ಕಪಕ್ಕದ ಮಾರ್ಗಗಳಲ್ಲ, ಇಡ ಪಿಂಗಲ ಅಲ್ಲ, ಮಧ್ಯ ಮಾರ್ಗ, ಅಲ್ಲೇ ಹೋಗ್ಬೇಕಾಗಿರೋದು ನಾವು ಕೊನೆಯಲ್ಲಿ. ಏನಪ್ಪ ಮಧ್ಯ ಮಾರ್ಗ ಅಂದರೆ, ಹಾಗೊಂದು ಊಟ ಇದೆ. ಅದು ಊಟ ಹೌದು ಅಂದರೆ ಅಲ್ಲ, ಯಾಕೆಂದರೆ ಹೊರಗಿಂದ ಏನೂ ತಗೊಳ್ಳೋದಿಲ್ಲ. ಅಲ್ವ ಅಂದರೆ ಹೌದು, ಯಾಕೆಂದರೆ ಅತ್ಯುತ್ಕೃಷ್ಟವಾದ್ದನ್ನು ಸೇವನೆ ಮಾಡ್ತಾ ಇರ್ತೇವೆ. ಅಂಥದ್ದೊಂದು ಊಟ. ಅದರ ಬಗ್ಗೆ ಕೆಲವು ಮಾತುಗಳನ್ನು ಹೇಳಿ ಆಹಾರದ ಪ್ರಕರಣವನ್ನು ಪ್ರಾರಂಭ ಮಾಡೋಣ ಅಂತ ಅಂದ್ಕೊಳ್ತೇವೆ. ಮಠದಲ್ಲಿ ಊಟ ಪ್ರಾರಂಭ ಮಾಡುವಾಗ ಒಂದು ರೂಢಿ ಇದೆ, ಒಂದು ಶ್ಲೋಕ ಹೇಳ್ತಾರೆ. ಆಹಾರಾರ್ಥಂ ಕರ್ಮ ಕುರ್ಯಾದ ನಿಂದ್ಯಂ ಈ ಶ್ಲೋಕ ಹೇಳಿದ ಮೇಲೆ ಕೊನೆಯೊಂದು ಮಾತು ಹೇಳ್ತಾರೆ ಊಟ ಶುರು ಮಾಡಬೇಕಾದ್ರೆ. ಏನು ಹೇಳ್ತಾರೆ? ಕೊನೆಯಲ್ಲೊಂದು ಮಾತು ಹೇಳ್ತಾರೆ. ಶಾಸ್ತ್ರಿಗಳು ಹೇಳಬೇಕು ಆ ಮಾತನ್ನು ಅಂತ ಲೆಕ್ಕ ಕೊಟ್ಟು ಕೊನೆಯಲ್ಲಿ ನಮ್ಮೆಲ್ಲ ಗುರುಕುಲಗಳಲ್ಲೂ ಪ್ರಾರಂಭ ಮಾಡ್ಬೋದು ಅದನ್ನು. ಊಟ ಪ್ರಾರಂಭ ಮಾಡಬೇಕಾದ್ರೆ ಅಮೃತಾಹಾರ ಊಟ ಮಾಡಿ ಅಂತ ಗುರುಗಳು ಇರೋದಿಲ್ಲ ಊಟದ ಪಂಕ್ತಿಯಲ್ಲಿ, ಶಾಸ್ತ್ರಿಗಳಿರ್ತಾರೆ. ಗುರುಗಳ ಪರವಾಗಿ ಶಾಸ್ತ್ರಿಗಳು ಅದನ್ನು ಹೇಳಬೇಕು ಅಂತ ಮಠದಲ್ಲಿ ಹಳೆಯ ರೂಢಿ, ಹಳೆಯ ಸಂಪ್ರದಾಯ, ಇವತ್ತು ನಿನ್ನೆದಲ್ಲ.
ಈಗ ಸ್ವಲ್ಪ ತಪ್ತಾ ಇದೆ ಅದು. ಶಾಸ್ತ್ರಗಳಿದ್ದಾಗ ಮಾತ್ರ ಅನ್ನೋ ಥರ ಆಗ್ತಾ ಇದೆ ಅದು. ಯಾರೇ ಆ ಜಾಗದಲ್ಲಿದ್ದರೂ ಕೂಡ ಹೇಳ್ಬೇಕು ಅದನ್ನು, ಅಮೃತಾಹಾರ ಊಟ ಮಾಡಿ ಅಂತ ಹೇಳಿದ್ಮೇಲೆ ಊಟ ಶುರು ಮಾಡಬೇಕು ಅಂತ. ಈ ಅಮೃತಾಹಾರ ಅನ್ನೋದ್ರ ಬಗ್ಗೆನೇ ಇವತ್ತು ಮಾತಾಡಬೇಕು ಅಂತ ಅಂದ್ಕೊಂಡಿರೋದು ನಾವು. ಇದು ತುಂಬ ಅದ್ಭುತವಾದ ವಿಷಯ ಇದು. ಹಾಗೆ ನೋಡಿದರೆ ಹೀಗೆಲ್ಲ ಹೇಳುವಂಥ ವಿಷಯ ಅಲ್ಲ, ಹೀಗೆಲ್ಲ ಮಾತಾಡುವಂಥ ವಿಷಯನೇ ಅಲ್ಲ ಅದು. ಅದೆಲ್ಲ ಅನುಭವಕ್ಕೆ ವೈದ್ಯವಾಗಿರುವಂಥದ್ದು, ಅನುಭವಿಸಿ ನಾವು ಅದನ್ನು ಪಡ್ಕೊಳ್ಳೋಕ್ಕಿರುವಂಥದ್ದು. ಮಾತುಗಳಿಂದ ಏನು ಸಪ್ಪೆ ಮಾಡುತ್ತೆ ಮಾತು ಅದನ್ನು. ಆದರೆ ಏನು ಹೇಳ್ದೆ ಹೋದರೆ ಆ ಕಡೆ ಆಸಕ್ತಿ ಯಾರು ಹುಟ್ಟೋದು ಹೇಗೆ, ಆ ಕಡೆ ಪ್ರಯತ್ನ ಆದರೂ ಮಾಡೋದು ಹೇಗೆ. ಹಾಗಾಗಿ ಒಂದು ಸ್ವಲ್ಪ ಹೇಳಬೇಕು, ಒಂದು ಸ್ವಲ್ಪ ಬಿಡಬೇಕು, ಆ ಥರ ಮಾಡಬೇಕು ಅನ್ನೋದು ಕ್ರಮ. ಹಾಗಾಗಿ ಇದನ್ನು ಮಾತಾಡ್ತಾ ಇದ್ದೀವಿ. ನೀವು ಕೂಡ ತುಂಬ ಜವಾಬ್ದಾರಿಯಿಂದ ತಗೋಬೇಕು ಇದನ್ನು, ಮತ್ತು ಜವಾಬ್ದಾರಿಯಿಂದ ಬೇರೆಯವ್ರಿಗೆ ಹೇಳಬೇಕು, ಹೇಳೋ ಥರದ್ದು. ಹಾಗೆಲ್ಲ ಸುಮ್ಮನೆ ಮಾತಾಡುವಂಥ ವಿಷಯನೇ ಅಲ್ಲ ಅಂತ. ದೇವತೆಗಳಿಗೆ ಒಂದು ಬಿರುದಿದೆ, ಏನಪ್ಪ ಅಂದರೆ ಅಮೃತಾಂಧಸಃ ಅಲ್ವಾ. ಅಮೃತ್ಯ ಅಮೃತಾಂಧಸಃ. ಅಮೃತಾಂಧಸಃ ಅಂದ್ರೇನು ಅಂದರೆ ಅಂಧಸ್ ಶಬ್ದ ಇದೆಯಲ್ಲ, ಅದು ಅದ ಧಾತುವಿಂದ ಬಂದಿದೆ. ಅದು ಅದ ಧಾತುವಿಗೆ ತಿನ್ನೋದು ಅಂತ ಅರ್ಥ, ಊಟ ಅಂತ ಅರ್ಥ. ಅಮೃತಾಂಧಸಃ ಅಂದರೆ ಅಮೃತವೇ ಊಟವಾಗಿ ಉಳ್ಳವರು, ಅಮೃತವನ್ನೇ ಊಟ ಮಾಡೋರು. ಊಟ ಅಂತ ಬೇರೆ ಏನೂ ಇಲ್ಲ, ಅಮೃತವನ್ನೇ ಊಟ ಮಾಡ್ತಾರೆ. ಇಂಥ ಒಂದು ಭಾಗ್ಯ ನೋಡಿ ಅವರದ್ದು. ನಿತ್ಯ ಅಮೃತವನ್ನೇ ಊಟ ಮಾಡ್ತಾರೆ. ನಮಗೊಂದು ಸ್ವಲ್ಪ ಅವ್ರ ಪಾಪ ಅಂತಲೂ ಅನ್ನಿಸ್ಬೋದು. ನಾವಾದರೆ ಉಪ್ಪಿನಕಾಯಿ ಎಲ್ಲ ನೆಕ್ಕೊಂಡು ಅಲ್ಲಿ ಚೆನ್ನಾಗಿ ಊಟ ಮಾಡ್ಬೋದು. ಅವ್ರಿಗೆ ಏನಿಲ್ಲ, ಬರೀ ಅದೊಂದೇ ಅಮೃತ ಅಂದರೆ ಸಿಹಿ ಮಾತ್ರ ತಾನೇ ಅದು ಅಂತ, ಬರೀ ಸಿಹಿ ಒಂದೇ ತಿನ್ಕೊಂಡಿರ್ತಾರೆ. ಯಾವಾಗ ನೋಡಿದ್ರು ಹೇಗಿರ್ತಾರೋ ಅಂತಲೂ ಅನ್ನಿಸ್ಬೋದು. ಯಾವಾಗ ಅಂದರೆ ಅಮೃತದ ಯೋಗ್ಯತೆ ಗೊತ್ತಿಲ್ಲದೆ ಇದ್ದಾಗ. ಅಮೃತಕ್ಕಿಂತ ರುಚಿಕರವಾದ ಇನ್ನೊಂದು ಪದಾರ್ಥ ಇಲ್ಲ. ಚರಾಚರ ಸೃಷ್ಟಿಯಲ್ಲಿ ಅತ್ಯಂತ ಹೆಚ್ಚು ರುಚಿಕರವಾದ ಪದಾರ್ಥ ಯಾವುದು? ಅಮೃತ. ಯಾವುದನ್ನು ಸೇವಿಸಿದ್ರೆ ಸಾಕು ಅಂತ ಅನ್ಸೋದಿಲ್ಲ, ಅಮೃತವನ್ನು ಸೇವಿಸುವಾಗ ಸಾಕು ಅಂತ ಅನ್ಸೋದಿಲ್ಲ. ಈ ಲೋಕದಲ್ಲಿ ಮಾಡುವ ಊಟ ಹೇಗಿದೆ ಅಂದರೆ ಸಾಕು ಅಂತ ಅನ್ಸುತ್ತೆ. ಎಷ್ಟೇ ರುಚಿಯಾದ ವಸ್ತುವೇ ಆದರೂ ಕೂಡ ನೀವು ತಿಂತಾ ಹೋದರೆ ಸಾಕು ಅಂತ ಅನಿಸ್ಲೇಬೇಕು. ಎಲ್ಲೋ ಒಂದು ಕಡೆಗೆ ಮತ್ತು ಬೇಕು ಅಂತ ಅನ್ಸೋಕೆ ಆಗೋದೇ ಇಲ್ಲ ಅಂತ, ಅದು ಸಾಕು ಅಂತ ಅನಿಸ್ಬಿಡುತ್ತೆ. ಅದು ಅನ್ನೋದು ಸ್ವಭಾವ ಹಾಗೆ ಅದು. ಅದ್ರ ಅಮೃತ ಮಾತ್ರ ಆಗಲ್ಲ ಅಂತ, ಮತ್ತು ಬೇಕು ಅಂತ ಅನಿಸ್ತಾ ಇರುತ್ತೆ ಅಂಥದ್ದು ಅಂತ. ಹಾಗಾಗಿ ಅವ್ರಿಗೇನು ಉಪ್ಪಿನಕಾಯಿ ನೆನಪಾಗೋದಿಲ್ಲ ದೇವತೆಗಳಿಗೆ. ಯಾವುದೋ ಜನ್ಮದಲ್ಲಿ ಮನುಷ್ಯರಾಗಿ ಅಲ್ಲಿಗೆ ಹೋದವರಲ್ಲ ಅವರು, ಅದನ್ನು ನೆನಪಾಗೋ ಪ್ರಮೇಯ ಇಲ್ಲ. ಯಾಕೆಂದರೆ ಯಾವುದು ಅದರ ಮುಂದಲ್ಲ, ಅಮೃತದ ಮುಂದಲ್ಲ, ಅದನ್ನೇ ಸೇವಿಸುವವರು, ಊಟ ಮಾಡುವವರು. ನೀವು ಕೇಳ್ಬೋದು, ಆ ಮಾತು ಇಲ್ಲಿ ಯಾಕೆ? ಸತ್ತ ಮೇಲೆ ತಾನೇ ಒಳ್ಳೆ ಕೆಲಸ ಮಾಡಿದವ್ರಿಗಿದೆ ಅದು. ಇವತ್ತು ಯಾಕೆ ಮಾತಾಡ್ತೀರಿ ಅಂದರೆ, ಇಲ್ಲ, ಈ ಲೋಕದಲ್ಲೂ ಅಮೃತಾಹಾರರು ಇರ್ತಾರೆ, ಈ ಭೂಲೋಕದಲ್ಲಿಯೂ ಕೂಡ ಅಮೃತ ಸೇವಿಸುವವರು ಇವತ್ತಿಗೂ ಎಲ್ಲ ಕಾಲದಲ್ಲೂ ಇರ್ತಾರವರು, ಈ ಕಾಲದಲ್ಲಿ ಕೂಡ ಇದ್ದಾರೆ ಅಂಥವರು. ಅಮೃತವನ್ನು ಊಟ ಮಾಡೋರು ಅವ್ರನ್ನೇ ಯೋಗಿಗಳು ಅಂತ ಕರೆಯೋದು. ಯೋಗಿಗಳು ಅಮೃತವನ್ನು ಪಾನ ಮಾಡುವುದುಂಟು ತಮ್ಮೊಳಗೆ. ಎಲ್ಲಿ ಸಿಗುತ್ತೆ, ಯಾವ ಅಂಗಡಿಯಲ್ಲಿ ಅಂತ ಕೇಳಬೇಡಿ. ಯಾವ ಅಂಗಡಿಯೂ ಇಲ್ಲ, ಯಾವ ಗಡಿಯೂ ಅಲ್ಲ. ಅದು ಅಂಗಡಿ ಗಡಿ ಯಾವುದೂ ಇಲ್ಲ ಅದಕ್ಕೆ. ಅಂತಹ ಜಾಗದಲ್ಲಿ ಅದು ಲಭ್ಯ ಆಗತ್ತೆ. ಅದು ಎದುರೇ ಇದೆ, ಆದರೆ ಕಾಣಿಸೋದಿಲ್ಲ. ಆಂಗ್ಲದಲ್ಲಿ ಹಾಗೊಂದು ಪರಿಭಾಷೆ ಇದೆ, ಹಿಡನ್ ಇನ್ ಪ್ಲೇನ್ ಸೈಟ್ ಅಂತ ಹೇಳ್ತಾರೆ. ಅಂದರೆ ಎದುರಿಗೆ ಇದೆ, ಆದರೆ ಕಾಣಿಸೋದಿಲ್ಲ. ಅಂತಹ ಜಾಗದಲ್ಲಿ ಅದು ಇದೆಯಂತೆ. ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ನಮ್ಮೊಳಗೆ ಸೂರ್ಯಮಂಡಲವೂ ಇದೆ, ಚಂದ್ರಮಂಡಲವೂ ಇದೆ. ಚಂದ್ರಮಂಡಲ ಮೇಲಿದೆ, ಸೂರ್ಯಮಂಡಲ ಕೆಳಗಿದೆ ಅಲ್ವಾ. ಈ ಗ್ರಹಗಳ ಲೆಕ್ಕ ಹಾಕುವಾಗಲೂ ಕೂಡ ಆಧಾರೇ ಪ್ರಥಮಂ ಸಹಸ್ರ ಕಿರಣಂ ತಾರಾಧಿಪಂ ಸ್ವಾಶ್ರಯ ಅನ್ನುವಾಗ ಮೂಲಾಧಾರದಲ್ಲಿ ಸೂರ್ಯ, ಸ್ವಾಧಿಷ್ಠಾನದಲ್ಲಿ ಚಂದ್ರ ಅಂತ ಮೇಲೆ ಬಂದ ಚಂದ್ರ ಅಲ್ಲಿ. ಆದರೆ ಇದು ಬೇರೆ, ಇದು ಅದಲ್ಲ ಹೇಳ್ತಾ ಇರುವಂಥದ್ದು. ಇದ್ರ ಜಾಗನೂ ಬೇರೆ ಆಗುತ್ತೆ. ಮೇಲೆ ಚಂದ್ರಮಂಡಲ ಇದೆ, ಕೆಳಗೆ ಸೂರ್ಯಮಂಡಲ ಇದೆ. ಚಂದ್ರಮಂಡಲ ಅಮೃತವನ್ನು ಸುರಿಸುತ್ತೆ, ಸೂರ್ಯಮಂಡಲ ಬೆಂಕಿಯನ್ನು ಉಗುಳುತ್ತೆ. ನಮ್ಮೊಳಗಿನ ಸೂರ್ಯಮಂಡಲ ಅಗ್ನಿಯನ್ನು ಉಗುಳುತ್ತೆ, ಪ್ರತಿ ಕ್ಷಣವೂ ಕೂಡ ಮೇಲ್ಮುಖವಾಗಿ ಅಗ್ನಿಯನ್ನು ಉಗುಳ್ತಾ ಇರುತ್ತೆ. ಚಂದ್ರಮಂಡಲ
ತಂಪನ್ನು, ಅಮೃತವನ್ನು ಸುರಿಸ್ತಾ ಇರುತ್ತೆ ನಿರಂತರವಾಗಿ. ನೀವು ಕೇಳ್ಬೋದು, ಸೂರ್ಯ ಅಂದರೆ ಆತ್ಮ, ಚಂದ್ರ ಅಂದರೆ ಪ್ರಕೃತಿ, ಪ್ರಪಂಚ, ಹಾಗಿರುವಾಗ ಅದು ಯಾಕೆ ಮೇಲೆ, ಇದು ಯಾಕೆ ಕೆಳಗೆ ಅಂತ ನೀವು ಕೇಳ್ಬೋದು. ಸೂರ್ಯ ಕೆಳಗಿದ್ರೂ ಅವನ ಜ್ವಾಲೆಗಳು ಮೇಲ್ಮುಖವಾಗಿ ಹಬ್ಬುತ್ತಾ ಇದ್ದಾವೆ, ಊರ್ಧ್ವಗತಿ ಅದು. ಚಂದ್ರ ಮೇಲಿದ್ದರೂ ಅವನು ಸುರಿಸುವಂಥ ಅಮೃತ ಅದು ಕೆಳಮುಖವಾಗಿ ಬೀಳ್ತಾ ಇದೆ, ಮೇಲಿಂದ ಕೆಳಗೆ ಬೀಳ್ತಾ ಇದೆ. ಹೀಗೆ ಸೂರ್ಯ ಚಂದ್ರರ ಮಂಡಲಗಳ ಬಗ್ಗೆ ತಂತ್ರಗ್ರಂಥಗಳು, ಯೋಗ ಗ್ರಂಥಗಳು, ಯೋಗಶಾಸ್ತ್ರದ ಗ್ರಂಥಗಳು ತುಂಬ ಸುಂದರವಾಗಿ, ಅತ್ಯದ್ಭುತವಾಗಿ ಉಲ್ಲೇಖ ಮಾಡ್ತೇವೆ. ಎಲ್ಲಿ ಅಂತ ಕೇಳಿದರೆ, ನಾಭಿದೇಶೇ ಸ್ಥಿತೋ ನಿತ್ಯಂ ಭಾಸ್ಕರೋ ದಹನಾತ್ಮಕ. ನಾಭಿಯಲ್ಲಿ ಸೂರ್ಯನಿದ್ದಾನೆ, ಯಾವಾಗಲೂ ಅಲ್ಲೇ ಇರ್ತಾನೆ ಅವನು ಸೂರ್ಯ. ನಾಭಿಯಲ್ಲಿ ಯಾವ ರೂಪದಲ್ಲಿ ಅಂದರೆ ದಹನಾತ್ಮಕ, ಅಗ್ನಿಯಾಗಿ. ಜಠರದ ಪರಿಸರದಲ್ಲಿ ಅಗ್ನಿಯಾಗಿ ಸೂರ್ಯನಿದ್ದಾನೆ, ಮೇಲ್ಮುಖವಾಗಿ ತನ್ನ ಜ್ವಾಲೆಗಳನ್ನು ಹಬ್ಬಿಸ್ತಾನೆ ಅವನು. ಚಂದ್ರ ಎಲ್ಲಿದ್ದಾನೆ ಅಂದರೆ ಅಮೃತಾತ್ಮ, ಇವನು ದಹನಾತ್ಮ. ಯಾರು? ಸೂರ್ಯ ಅಗ್ನಿಸ್ವರೂಪ, ಚಂದ್ರ ಅಮೃತಾತ್ಮ, ಅಮೃತ ಸ್ವರೂಪ ಚಂದ್ರ. ಸರಿ, ತದ್ವಿರುದ್ಧ ನೋಡಿ, ಅಮೃತ ಸ್ವರೂಪ. ಅವನೆಲ್ಲಿದ್ದಾನೆ ಅಂದರೆ ತಾಲು ಮೂಲೆ ಸ್ಥಿತೋ ನಿತ್ಯಂ. ಅಮೃತಾತ್ಮ ಸ್ಥಿತೋ ನಿತ್ಯಂ ತಾಲು ಮೂಲೆ ಚ ಚಂದ್ರಮಾಹ. ತಾಲು ಮೂಲದಲ್ಲಿದ್ದಾನೆ. ತಾಲು ಮೂಲ ಅಂದರೆ ಎಲ್ಲಪ್ಪ ಅದು? ತಾಲು ಅಂದರೆ ಯಾವುದು? ತಾಲು ಅಂದರೆ ಬಾಯಿಯೊಳಗೆ ಮೇಲ್ಭಾಗ. ಈಗ ನಾಲಿಗೆಯ ಮೇಲ್ಮುಚ್ಚಿಗೆ ಅಂತ ಕರಿಬೋದು ನಾವು ಬೇಕಾದ್ರೆ. ನಾಲಿಗೆಯಿಂದ ಹೀಗೆ ನೆಕ್ಬೋದು ಮೇಲ್ಗಡೆಗೆ, ಆ ಜಾಗ ಅಂತ. ಗೊತ್ತಾಯ್ತಾ? ಒಳಗೇನೆ, ಬಾಯಿ ಒಳಗೇನೆ ನಾಲಿಗೆಯ ಮೇಲಿನ ಮುಚ್ಚಿಗೆ ಥರ ಇದೆಯಲ್ಲ, ಅದನ್ನು ತಾಲು ಅಂತ ಕರೀತಾರೆ. ತಾಲು ಮೂಲ ಅಂದರೆ ಎಲ್ಲ ಹೋಗುತ್ತೆ? ಅದು ಹಿಂಭಾಗ ಅದರದ್ದು, ಕೊಟ್ಟ ಕೊನೆ ಅದರದ್ದು. ಅಲ್ಲೇನಿದೆ? ಅಲ್ಲೇನಿದೆ? ಕಿರುನಾಲಿಗೆ ಇದೆ, ಮತ್ತೆ ಒಂದು ಮಾರ್ಗ ಇದೆ ಅಲ್ಲಿ. ಮಸ್ತಕಕ್ಕೆ ಒಂದು ಮಾರ್ಗ ಇದೆಯೋ ಇಲ್ವೋ? ಅಲ್ಲಿ ಮೇಲ್ಮುಖವಾಗಿ ಒಂದು ಮಾರ್ಗ ಇದೆಯೋ ಇಲ್ವೋ? ಮೂಗಿಂದ ಉಸಿರು ಕೆಳಗಡೆ ಬರ್ತಾ ಇದೆಯಲ್ಲ, ಮೂಗಿಂದ ನೀರು ಹಾಕಿದರೆ ಅದು ಕೂಡ ಬರ್ಬೋದು, ಅಥವಾ ಸೂತ್ರ ಹಾಕಿದರೆ ಅದು ಕೂಡ ಬರ್ಬೋದು ಅಲ್ವಾ? ಒಂದು ಮೂಗಿನ ಮಾರ್ಗ ಇಲ್ಲೇ ಬಂದಿದೆ ನೋಡಿ. ಮಸ್ತಕಕ್ಕೆ ಒಂದು ಮಾರ್ಗ ಅಲ್ಲಿ ಮೇಲ್ಮುಖವಾಗಿ ಇದೆ ನೋಡಿ, ಹಾಗಾದ್ರೆ ತಾಲು ಮೂಲ ಅಂತ ಕರೀತಾರೆ. ಇದು ಗೋರಕ್ಷನಾಥ್ರ ಹೇಳಿದ ಶ್ಲೋಕ ನಾವು ಹೇಳಿದ್ದು. ಗೋರಕ್ಷನಾಥ್ರ ಅಂದರೆ ಮಹಾಯೋಗಿಗಳಲ್ಲಿ ಮಹಾಯೋಗಿ, ಅಂಥವ್ರವರು, ಅತ್ಯದ್ಭುತವಾಗಿರ್ತಕ್ಕಂಥ ಮಹಾಸಾಧಕ ಅವರು. ಅವರ ಮಾತು ಇದು. ಮುಂದಿನದು ಇದೇ ಮಾತು ಬೇರೆಯವರು ಹೇಳಿದಂಥದ್ದು. ಹಠಯೋಗ ಪ್ರದೀಪಿಕ ಅನ್ನೋದು ಯೋಗಶಾಸ್ತ್ರದ ಅತ್ಯುತ್ಕೃಷ್ಟವಾಗಿರುವಂಥ ಗ್ರಂಥ, ಪ್ರಮಾಣಭೂತವಾಗಿರುವಂಥ ಗ್ರಂಥ ಅದು. ಅದೇನು ಹೇಳುತ್ತೆ ಅಂದರೆ, ನಾಭವು ವಸತಿ ಸೂರ್ಯಶ್ಚ. ನಾಭವು ವಸತಿ ಸೂರ್ಯಶ್ಚ. ನಾಭಿಯಲ್ಲಿ ಸೂರ್ಯನ ನೆಲೆ ಇದೆ, ಅಪರೂಪಕ್ಕೆ ಬರ್ತಾನೆ ಹೋಗ್ತಾನೆ ಅಲ್ಲ, ಅಲ್ಲಿರ್ತಾನೆ ಸೂರ್ಯ. ನಾಭವು ವಸತಿ ಸೂರ್ಯಶ್ಚ ತಾಲು ಮೂಲೇಚ ಚಂದ್ರಮಾಹ. ಅಲ್ವಾ? ಚಂದ್ರನ ನೆಲೆ ತಾಲು ಮೂಲ ಅಂದರೆ ಹೌದು, ಹಾಗೆ ಸ್ವಲ್ಪ ಮೇಲೆ ಅಂತಲೂ ಹೇಳ್ಬೋದು. ಸಹಸ್ರಾರ, ಅದೊಂದು ಸಹಸ್ರಾರ ಪದ್ಮ ಇದೆ, ಆ ಪದ್ಮ ಕರ್ಣಿಕೆಯಲ್ಲಿ ಪೂರ್ಣ ಚಂದ್ರ ಮಂಡಲ ಇದೆ ಎಂಬುದಾಗಿ ಯೋಗ ಗ್ರಂಥಗಳು ಮತ್ತು ಅನುಭವಿಗಳು ಹೇಳ್ತಾರೆ. ಅದು ಅಲ್ಲಿಂದ ಹರಿದು ಬರುತ್ತೆ ಇಲ್ಲಿಗೆ ಅಮೃತ ಅಂತ ಹೇಳೋದುಂಟು. ತಾಲು ಮೂಲಕ್ಕೆ ಹರಿದು ಬರುತ್ತೆ ಅಂತಲೂ ಕೂಡ ಹೇಳೋದುಂಟು. ಅಮೃತದ ಜಾಗನೇ ಹೌದು, ಸ್ವಲ್ಪ ಮೇಲಿದ್ದಾನೆ ಅಂತ ಅದೊಂದು ತಮಾಷೆ ಮಾಡ್ತಾರಲ್ಲ, ಆ ಥರದ್ದು ಅಂತ ಅಲ್ವಾ? ಕೇಳಿದಿರಲ್ಲ ನೀವು ತಮಾಷೆನ? ಸೂರ್ಯನು ಕೂಡ ಹಾಗೆ. ಸೂರ್ಯ, ಅವನ ಸ್ಥಾನ ಯಾವುದು ಸೂರ್ಯನದ್ದು ಅಂದರೆ ಮೂಲಾಧಾರ, ಸೂರ್ಯನ ಸ್ಥಾನ ಅಲ್ವಾ? ಆಧಾರೇ ಪ್ರಥಮಂ ಸಹಸ್ರ ಕಿರಣಂ. ಅಲ್ಲೇನಾ ಅಂದರೆ ಇಲ್ಲ, ಸ್ವಲ್ಪ ಮೇಲೆ. ನೆನಪಾಯ್ತಾ ನಿಮಗೆ ತಮಾಷೆ ಅದು? ಒಬ್ಬ ರಷ್ಯಾದವನು, ಒಬ್ಬ ಅಮೇರಿಕಾದವನು, ಒಬ್ಬ ಭಾರತದವನು ಪರಸ್ಪರ ಸೇರಿದ್ರು. ಅವರವ್ರ ದೇಶದ ಹಿರಿಮೆ ಹೇಳ್ಕೊಂಡ್ರು. ಅಮೇರಿಕದವನು ಹೇಳ್ದ, ನಾವೊಂದು ವಿಮಾನ ಕಂಡುಹಿಡಿದಿದ್ದೀವಿ, ಹೇಗಿದೆ ಅಂದರೆ ಅದು ಆಕಾಶ ಮುಟ್ಕೊಂಡು ಹೋಗ್ತಾ ಇರುತ್ತೆ ಅಂತ. ಆಕಾಶ ಮುಟ್ಕೊಂಡು ಹೋಗುತ್ತಾ ಅಂತ ಉಳಿದವರಿಬ್ಬರು ಬಾಯಿ ಬಿಟ್ಕೊಂಡು ಕೇಳಿದ್ರು. ಅದಕ್ಕೆ ಇಲ್ಲ, ಸ್ವಲ್ಪ ಕೆಳಗೆ ಅಂತ ಹೇಳ್ದ ಅವನು. ಹಾಗೆ ಇನ್ನೊಬ್ಬ ಹೇಳಿದಂತೆ ರಷ್ಯಾದವನು, ಅವನೇನು ಹೇಳ್ದ, ನಾವೊಂದು ಜಲಾಂತರ್ಗಾಮಿ ಕಂಡುಹಿಡಿದಿದ್ದೀವಿ, ಅದು ಸಮುದ್ರ ತಳ, ಸಮುದ್ರದ ನೆಲ ಇದೆಯಲ್ಲ, ಮುಟ್ಕೊಂಡು ಹೋಗ್ತಾ ಇರುತ್ತೆ. ಮುಟ್ಕೊಂಡು ಹೋಗುತ್ತಾ ಅಂತ ಕೇಳಿದ್ರೆ ಇಲ್ಲಿ ಸ್ವಲ್ಪ ಮೇಲೆ ಅಂತ ಅವನು ಹೇಳ್ದ. ಆಮೇಲೆ ಭಾರತದಲ್ಲಿ ಹೇಳಿದಂತೆ, ಅದೆಲ್ಲ ಅಲ್ಲ, ನಮ್ಮದು ದೇಹದಲ್ಲೇ ವಿಶೇಷ ಅಂತ. ಏನು ವಿಶೇಷ ಅಂದರೆ ನಾವೆಲ್ಲ ಮೂಗಲ್ಲಿ ಊಟ ಮಾಡ್ತೀವಿ, ಮೂಗಲ್ಲ ಅಂತ ಸ್ವಲ್ಪ ಕೆಳಗೆ ಅಂತಂದಂತ ಭಾರತ.
ಹಾಗೆ ಭಾರತದವ್ರು ಎಷ್ಟು ಜಾಣರಾಗಿರ್ತಾರೆ ಅಂದರೆ ಅವ್ರು ಏನು ಮಾಡದೆ ಹೋದ್ರು ಕೀರ್ತಿ ಪತಾಕಿಗೆ ಏನು ತೊಂದರೆ ಇಲ್ಲ ಅಂತ, ವಾಗ್ಶೂರರು ಅಂತ ಆಗತ್ತೆ ಇದನ್ನ ಕೇಳಿದರೆ ಅಂತ. ಅದು ಈಗ ಹಾಗಾಗಿದೆ. ಒಂದು ಕಾಲದಲ್ಲಿ ನಮ್ಮ ಸಾಧನೆಗೆ ಸರಿ ಮಿಗಿಲು ಬೇರೆ ಯಾರೂ ಇರಲಿಲ್ಲ, ಹಾಗಿತ್ತು ಒಂದು ಕಾಲದಲ್ಲಿ. ಅಷ್ಟೆಲ್ಲ ಸಾಧನೆಗಳು ಕಾಣುತ್ತೇವೆ. ಈಗ ಅದೆಲ್ಲ ಗತ ವೈಭವ, ಕಥೆ. ಅದೂ ಕಥೆ ಪೂರ್ತಿ ಉಳ್ಕೊಂಡಿಲ್ಲ, ಅಲ್ಲೊಂದು ಇಲ್ಲೊಂದು ಚೂರು ಚೂರು ಉಳ್ಕೊಂಡಿದೆ. ಆ ಥರ ಆಗಿದೆ ಈಗ. ಹಾಗೆ ಈ ಚಂದ್ರ ಸುರಿಸುವಂಥ ಅಮೃತ ಇದೆಯಲ್ಲ, ಏನಾಗ್ತಾ ಇದೆ ಅಮೃತ? ಅದು ಅಂದರೆ ಈ ಅಮೃತ ಬಂದು ಈ ಅಗ್ನಿಮಂಡಲಕ್ಕೆ ಬೀಳುತ್ತೆ. ನಾಭಿಯಲ್ಲಿರ್ತಕ್ಕಂಥ ಜಠರಾಗ್ನಿ, ವೈಶ್ವಾನರಾಗ್ನಿ ಇದೆಯಲ್ಲ, ಅಗ್ನಿಮಂಡಲ ಇದೆಯಲ್ಲ, ಅಲ್ಲಿ ಬಂದು ಬೀಳುತ್ತೆ. ಅದು ಬಿದ್ದು ಸುಟ್ಟು ಹೋಗುತ್ತೆ. ಸುಟ್ಟು ಹೋಗಿ ಇಷ್ಟು ಮಟ್ಟಿಗೆ ಜೀವನ ನಡೀತಾ ಇದೆಯಲ್ಲ ಅದರಿಂದ ಅಂತ. ನಮ್ಮ ವ್ಯವಸ್ಥೆ ನಡೀತಾ ಇದೆಯಲ್ಲ ಅದು ನಾವು ತಗೊಳ್ಳೋ ಆಹಾರದಿಂದ ಅಂತ ಅನ್ಕೋಬೇಡಿ. ಅದು ಅದಕ್ಕಿಂತ ಮುಖ್ಯವಾಗಿ. ಹಾಗಾಗಿ ಇದನ್ನು ಮೊದಲು ಹೇಳ್ತಾ ಇರುವಂಥದ್ದು, ಇದೇ ಪ್ರಥಮ ಆಹಾರ ಅಂತ. ಮೊದಲನೇ ಆಹಾರ ಯಾವುದು ಅಂದರೆ, ಯಾವ ಆಹಾರ ತಗೊಳ್ಳೋಕ್ಕಿಂತ ಮುಂಚೆ ನಾವು ಯಾವುದನ್ನು ತೊಗೊಂಡಿದ್ವು ಅಂದರೆ ಇದೇ ಪ್ರಥಮ ಆಹಾರ, ಇದೇ ಕೊನೆಯ ಆಹಾರ. ಸಾಧನೆ ಮಾಡಿ ಸಿದ್ಧಿ ಪಡೆದರೆ ಆಗಲೂ ಕೂಡ ಆಹಾರ ಯಾವುದಾಗಿರುತ್ತೆ ಅಂದರೆ ಇದೇ ಆಗಿರುತ್ತೆ. ಚೆನ್ನಾಗಿ ನಿಮ್ಮ ಮನಸ್ಸಲ್ಲಿ ಇದು ಇರಲಿ, ಇದೇ ಪ್ರಥಮ ಆಹಾರ ಮತ್ತು ಇದೇ ಚರಮ ಆಹಾರ ಅಂತ. ಹಾಗಾಗಿ ಅದನ್ನು ಯೋಗಿಗಳು ಏನು ಹೇಳ್ತಾರೆ ಅಂದರೆ, ಸೂರ್ಯೋ ಗ್ರಸತ್ಯಸೌ ಚಾನ್ನಂ ಚಂದ್ರಾತ್ ಸ್ರವತಿ ಯದ್ರಸಃ. ಚಂದ್ರಾತ್ ಸ್ರವತಿ ಯದ್ರಸಃ. ಚಂದ್ರನು ಯಾವ ಅಮೃತ ರಸವನ್ನು ಸ್ರವಿಸ್ತಾನೋ ಆ ಅಮೃತ ರಸವನ್ನು ಸೂರ್ಯ ಸ್ವಾಹ ಮಾಡ್ತಾನೆ. ಇದೇ ಕಾರಣಕ್ಕಾಗಿ ನಮಗೆ ಮೃತ್ಯು ಇದೆ, ಮುಪ್ಪಿದೆ, ರೋಗಗಳಿದೆ, ವಿಷಬಾಧೆ ಇದೆ. ಒಂದು ವೇಳೆ ಇದು ಹೀಗಾಗದೇ ಇದ್ದಿದ್ರೆ, ಸೂರ್ಯಮಂಡಲ ಅದನ್ನು ನುಂಗದೇ ಇದ್ದಿದ್ರೆ, ಅಥವಾ ಅಗ್ನಿ ಅದನ್ನು ಅಗ್ನಿಗೆ ಬೀಳದೇ ಇದ್ದಿದ್ರೆ ಅಮೃತ, ಅದು ಏನಾಗ್ತಾ ಇತ್ತು ಅಂದರೆ ನಮಗೆ ಮೃತ್ಯು ಇರ್ತಿರ್ಲಿಲ್ಲ, ಮುಪ್ಪು ಇರ್ತಿರ್ಲಿಲ್ಲ, ರೋಗ ಇರ್ತಿರ್ಲಿಲ್ಲ, ವಿಷ ತಿಂದರೂ ಕೂಡ ಏನಾಗ್ತಿರ್ಲಿಲ್ಲ, ನಮಗೆ ಯಾವ ಬಾಧೆಗಳು ಕೂಡ ಇರ್ತಿರ್ಲಿಲ್ಲ, ಹಸಿವಿರ್ತಿರ್ಲಿಲ್ಲ, ಅಥವಾ ಬಾಯಾರಿಕೆ ಇರ್ತಿರ್ಲಿಲ್ಲ, ಯಾವುದೂ ಇರ್ತಿರ್ಲಿಲ್ಲ. ಯಾವಾಗ ಅಂದರೆ ಈ ಅಮೃತ ರಸ ನಮಗೆ ಉಳಿದಿದ್ರೆ ಅಂತ. ಕ್ಷಣ ಕ್ಷಣವೂ ನಷ್ಟ ಆಗ್ತಾ ಇದೆಯಲ್ಲ ಅಮೃತ ರಸ. ಕೇಳಿದಿರಾ? ವಿಶ್ವೇಶ್ವರಯ್ಯ ಹೇಳಿದ್ರು, ಒಂದು ಜೋಗ ಜಲಪಾತ ನೋಡ್ಕೊಂಡು ವಿಶ್ವೇಶ್ವರಯ್ಯ ಹೇಳಿದ್ರು. ಏನು ಹೇಳಿದ್ರು ಅಂದರೆ, ವಾಟ್ ಎ ವೇಸ್ಟ್ ಅಂತ ಹೇಳಿದ್ರು. ಇಷ್ಟು ದೊಡ್ಡ ಜಲರಾಶಿ ಹಾಗೆ ಹರಿದು ಹೋಗ್ತಾ ಇದೆಯಲ್ಲ, ಎಷ್ಟು ವಿದ್ಯುತ್ ಉತ್ಪಾದನೆ ಮಾಡಬೇಕಾಗಿತ್ತು ಅನ್ನೋ ಅರ್ಥದಲ್ಲಿ ಪೂರ್ತಿ ಪೋಲಾಗಿ ಹೋಗ್ತಾ ಇದೆ ಅಂತ ಉದ್ಗರಿಸಿದ್ರು ವಿಶ್ವೇಶ್ವರಯ್ಯ ಅಂತ ಹೇಳ್ತಾರೆ. ಅದು ಪೋಲಾಗ್ತಾ ಇದೆಯೋ ಇಲ್ವೋ, ಆಗ್ತಾ ಇತ್ತೋ ಇಲ್ಲೋ ಗೊತ್ತಿಲ್ಲ, ಚರ್ಚೆ ಮಾಡ್ಬೋದು ಆ ವಿಷಯದಲ್ಲಿ. ಆದರೆ ಇದಂತೂ ಪೋಲಾಗ್ತಾ ಇರೋದು ಹೌದು. ಯಾವುದು? ನಮ್ಮೊಳಗೆ ಕ್ಷಣ ಕ್ಷಣವೂ ಅಮೃತ ದ್ರವ ಏನು ಅಗ್ನಿಯಲ್ಲಿ ಬಿದ್ದು ಸುಟ್ಟು ಹೋಗ್ತಾ ಇದೆ, ದಹಿಸಿ ನಷ್ಟವಾಗಿ ಹೋಗ್ತಾ ಇದೆ. ಇದಂತೂ ಅತ್ಯಂತ ದೊಡ್ಡ 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 ಅತಿ ದೊಡ್ಡ ನಷ್ಟ ಅಂತ. ಇದನ್ನು ಉಳಿಸ್ಕೊಂಡ್ರೆ ನಾವು ಅಮರರಾಗ್ಬೋದು, ಅಜರರಾಗ್ಬೋದು. ಅಜರ ಮುಪ್ಪಿಲ್ಲದವನು, ಅಮರ ಅರೋಗ ಆಗ್ಬಹುದು, ಅಮೃತಾತ್ಮ ಆಗ್ಬಹುದು, ಇಚ್ಛೆ ಬಂದಷ್ಟು ಕಾಲ ಜೀವನ ಮಾಡ್ಬೋದು, ಅಮೃತನಾಗ್ಬೋದು, ಅವನು ಸಾಧ್ಯ ಇದೆ ಅಂತ ಯೋಗಶಾಸ್ತ್ರ ಹೇಳುತ್ತೆ ಇದನ್ನು. ಹಾಗಾಗಿ ಏನು ಮಾಡೋದು? ಅದು ಬೀಳ್ತಾ ಇದೆಯಲ್ಲ, ಅಗ್ನಿಗೆ ಬೀಳ್ತಾ ಇದೆ, ಒಳಗೆ ಬೇರೆ ಇದೆ. ಏನಾದ್ರು ಅಡ್ಡ ಹಿಡಿಯೋಣ ಅಂದರೆ ಪಾತ್ರೆನ ಆಗಲ್ಲ. ಯಾಕೆಂದರೆ ತಾಲು ಮೂಲದ ಅಲ್ಲಿ ಕೆಳಗೆ ಅದ್ರೊಳಗೆ ಅಲ್ಲೇ ಹೋಗಿ ಏನು ಯಾವ ಪಾತ್ರೆ ಹಿಡಿಯೋದು? ಅಲ್ಲಿ ಹೋಗಿ ಏನಾದ್ರು ಈ ಪಾತ್ರೆಗಳನ್ನ ತಗೊಂಡೋಗಿ ಅಲ್ಲಿ ಹಿಡಿದ್ರೆ ಜೀವನ ಹೋಗ್ಬಿಡುತ್ತೆ ಅಲ್ವಾ? ಹೇಗೆ ಅಡ್ಡಯಿಸೋದು ಅಮೃತವನ್ನು, ಹೇಗೆ ಉಳಿಸ್ಕೊಳ್ಳೋದು ಅಂದರೆ ಅದಕ್ಕೆ ಅನೇಕ ಬಗೆಯಲ್ಲಿ ಮಾರ್ಗಗಳನ್ನ ಹೇಳ್ತಾರೆ ನೋಡಿ. ಹಠಯೋಗ ಪ್ರತಿಪೇಕದಲ್ಲಿ ಇದೇ ಮಾತನ್ನು ಹೇಳಿದ್ದಾರೆ. ಯತ್ಕಿಂಚಿತ್ ಸ್ರವತೆ ಚಂದ್ರಾದ ಅಮೃತಂ ದಿವ್ಯ ರೂಪಿಣಃ. ಈ ಚಂದ್ರ ಹೊರಗಡೆ ಕಾಣ್ತಾ ಇರೋ ಚಂದ್ರ ಅಲ್ಲ, ಅವನು ಇವನದ್ದೇ ಪ್ರತಿನಿಧಿ. ಅದು ಹೊರಗಿರೋ ಬಿಂಬ, ಅದು ದಿವ್ಯ ರೂಪಿ. ನಮ್ಮ ಒಳಗಿರ್ತಕ್ಕಂಥ ದಿವ್ಯ ರೂಪಿಯಾದ ಚಂದ್ರನಿಂದ ಯಾವ ಅಮೃತವು ಸ್ರವಿಸ್ತಾ ಇದೆಯೋ ತತ್ಸರ್ವಂ ಗ್ರಸತೆಯ ಸೂರ್ಯ. ಯತ್ಕಿಂಚಿತ್ ಒಂದು ಬಿಂದು ಹೊರಗೆ ಬಂದರೂ ಸಾಕು ಅದನ್ನು ಅಗ್ನಿ ಭಸ್ಮ ಮಾಡ್ತಾ ಇದೆ, ಅಗ್ನಿ ತಿಂದು ಹಾಕ್ತಾ ಇದೆ ಅದನ್ನು ಅಂತ. ಪೂರ್ತಿ ಅಗ್ನಿ ತಗೊಳ್ತಾ ಇದೆ. ತತ್ಸರ್ವಂ ಗ್ರಸತೆ ಸೂರ್ಯ ತೇನ ಪಿಂಡೋ ಜರಾಯುತ. ಅದರಿಂದ ಈ ಪಿಂಡಕ್ಕೆ ಜರೆ ಮತ್ತು ಆಯುಸ್ಸು, ಇಷ್ಟೇ ಆಯುಸ್ಸು
ಅಂತ ಆಯ್ತಲ್ಲ, ಮುಪ್ಪು ಬರೋದು ಅಂತ ಆಯ್ತಲ್ಲ. ಯಾಕೆಂದರೆ ಈ ಅಮೃತದ ನಷ್ಟದಿಂದಾಗಿ ಅಂತ ಹಠಯೋಗ ಪ್ರದೀಪಿಕ ಹೇಳ್ತಾ ಇದೆ. ಶಿವಸಂಹಿತ ಕೂಡ ಇದನ್ನೇ ಹೇಳುತ್ತೆ. ನಾಭಿಸ್ಥಿತೇನ ಸೂರ್ಯೇಣ ಗ್ರಸತೆ ಚಂದ್ರಮಂಡಲಂ. ನಾಭಿಯಲ್ಲಿರುವ ಸೂರ್ಯನಿಂದ ಚಂದ್ರಮಂಡಲದಿಂದ ಬರ್ತಕ್ಕಂಥ ಎಲ್ಲ ಅಮೃತವೂ ಕೂಡ ಗ್ರಸತೆ ಸ್ವಾಹ ಆಗ್ತಾ ಇದೆ, ತಿನ್ನಲ್ಪಡ್ತಾ ಇದೆ. ಅದು ಅಮೃತಂ ಯತ್ ಸ್ರವತ್ಯೂರ್ಧ್ವಾತ್ ತೇನ ಮೃತ್ಯುವಶಂ ಗತಃ. ಅದರಿಂದಲಾಗಿಯೇ ಮನುಷ್ಯ ಮೃತ್ಯುವಶನಾಗ್ತಾನೆ. ನೋಡಿ ಎಂಥ ಅದ್ಭುತವಾದ ಸಂಗತಿ. ಯಾವ ವಿಜ್ಞಾನವೂ ಇಲ್ಲಿವರೆಗೆ ತಲುಪಿಲ್ಲ, ಅಲ್ಲಿವರೆಗೆ ತಲುಪಿದೆ ಇದು. ಮೃತ್ಯುವನ್ನು ಗೆಲ್ಲೋದಕ್ಕೆ ಮಾರ್ಗ ನಮ್ಮೊಳಗೆ ಇದೆ. ಮುಪ್ಪನ್ನು, ಮೃತ್ಯುವನ್ನು, ರೋಗವನ್ನು, ವಿಷವನ್ನು ಮೀರೋಕ್ಕೆ ಬೇಕಾಗಿರುವಂಥ ಮಾರ್ಗ ನಮ್ಮೊಳಗೆ ಇದೆ. ಹೇಗಪ್ಪ ಅಂದರೆ ಈ ಅಮೃತದ ಉಪಯೋಗ ತಗೊಳ್ಳೋದಕ್ಕೆ ಮಾರ್ಗಗಳು 3. ಒಂದು, ಹರಿವನ್ನು ತಡೆಯುವುದು. ಅಂದರೆ ಅದಲ್ಲಿಂದ ತಾಲು ಮೂಲದಿಂದ ಕೆಳಗೆ ಹೋಗದೇ ಇರುವಂತೆ, ಜಠರಕ್ಕೆ ಹೋಗದೇ ಇರುವಂತೆ, ಅಥವಾ ಮಣಿಪುರ ಚಕ್ರಕ್ಕೆ ಹೋಗದೇ ಇರುವಂತೆ ಮಧ್ಯದಲ್ಲಿ ತಡಿಬೇಕು ಅದನ್ನು. ಅದೊಂದು ದಾರಿ. ಇನ್ನೊಂದು ತಡೆಯೋದೇ ಅದು ಒಂದು ಹೆಜ್ಜೆ ಮುಂದೆ ಹೋಗಿ ನಾವೇ ಅದನ್ನು ಆಸ್ವಾದನೆ ಮಾಡೋದು ಅಂತ. ಬಿಂದು ಬಿಂದುವಾಗಿ ಬೀಳ್ತಾ ಇರುತ್ತೆ ಅದು. ಬಿಂದು ಬಿಂದುವಾಗಿ ನಾವೇ ಅದನ್ನು ಆಸ್ವಾದನೆ ಮಾಡೋದು. ಇದು ಎರಡನೇದು, ಹೆಚ್ಚು ಫಲ ಇದೆ ಅದಕ್ಕೆ ಮೊದಲನೇದಕ್ಕಿಂತ. ತಡೆಯೋದು ಮಾತ್ರ ಅದು. ತಡೆದಿದ್ದು ನಮ್ಮಲ್ಲಿ ಹರಡ್ಕೊಡುತ್ತೆ ಎಲ್ಲೋ, ಅದು ಅಷ್ಟೇ ಆಯ್ತದು. ಇದು ಹಾಗಲ್ಲ, ನಾವೇ ಅಂದರೆ ಜೀವ ಹೋಗಿ ಅದನ್ನು ಸವಿಯೋದು, ಅದು ಎರಡನೇದು. ಮೂರನೇದು, ಅದನ್ನು ಪ್ರವಾಹವಾಗಿ ಮೈಯೆಲ್ಲ ಹರಿಸ್ಕೊಳ್ಳೋದು. ಸರ್ವತ್ರ ಅಮೃತ ಪ್ರವಾಹದಿಂದ ಆ ಪ್ಲಾವನ ಎಲ್ಲ ಕಣವೂ ಕೂಡ ಅಮೃತದಿಂದ ನೆಂದಿದೆ, ಆ ತರಹ ಮಾಡಿಕೊಡೋದು. ಅದಂತೂ ಅತ್ಯದ್ಭುತ. ಅದು ಕಣವೂ ಅಮೃತ ಅಂತ ಹಾಗಾಗ್ಬಿಡ್ತೇವೆ ನಾವು ಆಗ ಅಂತ. 3 ತರಹದ ಮಾರ್ಗಗಳಿದೆ ಇದಕ್ಕೆ. ಅದರಲ್ಲಿ ಒಂದನೇ ಮಾರ್ಗ ಹರಿವನ್ನು ತಡಿಬೇಕು. ಹೇಗೆ ತಡೆಯೋದು ಅಂದರೆ ಅದಕ್ಕೊಂದು ಬಂಧವನ್ನು ಹೇಳ್ತಾರೆ. ಜಾಲಂಧರ ಬಂಧ ಎಂಬ ಹೆಸರಿನ ಒಂದು ಬಂಧವನ್ನು ಹೇಳ್ತಾರೆ. ನಾಡಿ ಜಾಲವನ್ನೇ ಧರಿಸೋದ್ರಿಂದ ಜಾಲಂಧರ ಬಂಧ ಎಂಬುದಾಗಿ ಹೆಸರು. ಮನಸ್ಸು ಆ ಕಡೆ ಈ ಕಡೆ ಎಲ್ಲೂ ಹರಿಬಾರ್ದು. ಯಾವುದೋ ಒಂದು ನಾಡಿಲಿ ಹೋಗ್ತಾನೆ ಮನಸ್ಸು ವಿಚಲಿತ ಆಗುವಂಥದ್ದು. ನಾವು ಏನೇನೋ ಯೋಚನೆ ಮಾಡ್ತೇವೆ ಅಂದ್ರೆ ಅರ್ಥ ಏನು? ತತ್ಸಂಬಂಧ ನಾಡಿಯಲ್ಲಿ ನಮ್ಮ ಮನಸ್ಸು ಪ್ರವೇಶ ಮಾಡಿದೆ ಅಂತಲೇ ಅರ್ಥ ಅದಕ್ಕೆ. ಹಾಗಾಗಿ ಈ ನಾಡಿಗಳಲ್ಲೆಲ್ಲೂ ಮನಸ್ಸು ಹರಿಬಾರ್ದು, ಜೀವ ಹರಿಬಾರ್ದು. ಆ ಕಾರಣಕ್ಕಾಗಿ ನಾಡಿ ಜಾಲವನ್ನೇ ಧರಿಸುವಂಥ ಒಂದು ಬಂಧ ಅದು. ಕಂಠಕೂಪ ಇಲ್ಲಿ ಏರ್ಪಡುವಂಥ, ತಾನಾಗಿ ಏರ್ಪಡುವಂಥ ಬಂಧ ಸಿದ್ಧರಿಗೆ, ಜ್ಞಾನಿಗಳಿಗೆ, ಸಾಧಕರು ಸಾಧನೆ ಮಾಡ್ತಾರೆ ಅದನ್ನು. ಅಂದರೆ ಅಲ್ಲಿ ಉಸಿರನ್ನು ನಿಲ್ಲಿಸ್ತಾರೆ. ಅಲ್ಲಿ ಆ ಜಾಗದಲ್ಲಿ ಉಸಿರನ್ನು ನಿಲ್ಸೋಕೆ ಬರುತ್ತೆ, ನಿಲ್ಲಿಸ್ತಾರೆ. ಭೌತಿಕವಾಗಿ ಮಾಡ್ತಾರೆ ಅದನ್ನು. ಹೀಗೆ ಅದನ್ನು ಆ ಗದ್ದವನ್ನು ಇಲ್ಲಿಗೆ ಆನಿಸಿ ಉಸಿರು ನಿಂತೋಗುತ್ತೆ. ಹೀಗೆ ಬಲವಾಗಿ ಆನಿಸಿದ್ರೆ ಗದ್ದವನ್ನು ಕಂಠಕೂಪಕ್ಕೆ ಉಸಿರು ನಿಂತೋಗುತ್ತೆ ತಾನಾಗಿ. ಜಾಲಂಧರ ಬಂಧ ಎಂಬುದಾಗಿ ಹೆಸರು. ಹಾಗೆ ಮಾಡಿದಾಗ ಅಲ್ಲಿಂದ ಈ ಜಾಗ ಯಾವುದು? ಕಂಠಕೂಪ ಎಲ್ಲಿದೆ? ತಾಲು ಮೂಲ ಎಲ್ಲಿದೆ? ತಾಲು ಮೂಲ ಇನ್ನು ಮೇಲಕ್ಕಿದೆ, ಕಂಠಕೂಪ ಕೆಳಗಿದೆ, ಗಂಟಲ ಗುಳಿ ಇದೆ ಅಂತ. ತುಂಬ ಸಾಧನೆ ಮಾಡಿದ್ರಿಗೆ ಅಲ್ಲಿ ಗುಳಿ ಕಾಣಿಸುತ್ತೆ, ಅಲ್ಲಿ ಗುಳಿ ಕೂಡ ಇರುತ್ತೆ ಎಷ್ಟೋ ಜನರಿಗೆ ಅದು. ಹಾಗಾಗಿ ಅದನ್ನು ಮಾಡಿದಾಗ ಜಾಲಂಧರ ಬಂಧದ ಮೂಲಕವಾಗಿ ಅಮೃತ ಕೆಳಗೆ ಹೋಗದಂತೆ ಅಲ್ಲೇ ತಡೆಯುವಂಥದ್ದು. ಇದು ಒಂದು ದಾರಿ. ಇದು ಇನ್ನೊಂದು ದಾರಿ, ಅದನ್ನು ವಿಪರೀತ ಕರಣಿ ಅಂತ ಕರೀತಾರೆ. ಅದೊಂದು ಆಸನ, ವಿಪರೀತ ಕರಣಿ ಅಂತ ಆಸನ ಹಾಕು. ಅದಕ್ಕೆ ಶ್ಲೋಕ ಏನಿದೆ ಅಂದರೆ, ಊರ್ಧ್ವನ್ನಾಭೆ ರಥಸ್ಥಾಲೋ ಊರ್ಧ್ವಂ ಭಾನು ಅಥ ಶಶಿ. ಹೀಗಂದ್ರೆ ಏನು ಅಂದರೆ ಸೂರ್ಯ ಚಂದ್ರ ಹಿಂದೆ ಮುಂದೆ ಆಗ್ತಾರೆ ಅಂತ. ಈ ಆಸನಗಳಲ್ಲಿ ಏನಾಗುತ್ತೆ ಅಂದರೆ ಚಂದ್ರ ಮೇಲೆ ಹೋಗ್ತಾನೆ, ಮೇಲಿರುವ ಚಂದ್ರ ಕೆಳಗೆ ಬರ್ತಾನೆ, ಕೆಳಗಿರೋ ಸೂರ್ಯ ಮೇಲೆ ಹೋಗ್ತಾನೆ. ಈ ಶೀರ್ಷಾಸನ ತಗೊಳ್ಬೇಕಾದ್ರೆ, ಸರ್ವಾಂಗಾಸನ ತಗೊಳ್ಳಿ. ವಿಪರೀತ ಕರಣಿ ಇದಕ್ಕೋಸ್ಕರ ಇರುವಂಥದ್ದು, ಈ ಅಮೃತ ಪಾನಕ್ಕೋಸ್ಕರ ಇರುವಂಥದ್ದು ಈ ವಿಪರೀತ ಕರಣಿ ಎನ್ನುವಂಥದ್ದು. ಹೀಗೆ ಮಾಡಿದಾಗ ಏನಾಗತ್ತೆ ಅಂದರೆ ಸೂರ್ಯನಿಗೆ ಸಿಕ್ಕೋದಿಲ್ಲ ಅಂತ. ಈ ಚಂದ್ರ ಸವಿಸುವ ಅಮೃತ ಇದೆಯಲ್ಲ, ಸೂರ್ಯನಿಗೆ ಸಿಕ್ಕೋದಿಲ್ಲ ಅಂತ. ಇಲ್ಲೇ ಇರುತ್ತೆ. ನಾವು ಇದಕ್ಕಿಂತ ಕೆಳಗಿನ ಭಾಗವನ್ನು ಮೇಲೆತ್ತಿದಾಗ, ಕಂಠಕ್ಕಿಂತ ಕೆಳಭಾಗವನ್ನು ಮೇಲೆತ್ತಿದಾಗ ಕೆಳಮುಖವಾದ ಹರಿವಿಗೆ ಒಂದು ತಡೆ, ಅಮೃತ ಕೆಳಗೆ ಹರಿದು ಹೋಗೋದಿಲ್ಲ. ಹಾಗಾಗಿ ಊರ್ಧ್ವಂ ನಾಭೇಹಿ ಅಧಸ್ಥಾಲೋಹು ಊರ್ಧ್ವಂ ಭಾನು ಅಧ ಶಶಿ. ಮೇಲೆ ಸೂರ್ಯ ಆಗಬೇಕು, ಕೆಳಗೆ ಚಂದ್ರ ಆಗಬೇಕು. ಇದಕ್ಕೇನು ಹೆಸರು ಅಂದರೆ ಕರಣಿ ವಿಪರೀತಾಖ್ಯ
ಹಠಯೋಗ ಪ್ರದೀಪಕ್ಕೆ ಹೇಳುವಂಥದ್ದು. ಕರಣಿ ವಿಪರೀತಾಖ್ಯ, ವಿಪರೀತ ಕರಣಿ ಅಂತ ಹೆಸರು. ಗುರುವಾಕ್ಯ ಏನು ಲಭ್ಯತೆ, ಅಂಥ ಗುರು ಸಿಕ್ಕಿದರೆ ಆ ಗುರುವಿನ ಉಪದೇಶದಿಂದ, ಗುರುವಿನ ವಾಕ್ಯದಿಂದ ಇದು ಲಭ್ಯ ಆಗ್ಬೋದು. ಈ ಆಸನ, ಇದರ ಮರ್ಮ, ಇದರ ಗುಟ್ಟು ಲಭ್ಯ ಆಗ್ಬೋದು, ಉಳಿದವರಿಗೆ ಇದು ಲಭ್ಯ ಆಗುವಂಥದ್ದಲ್ಲ. ಇದೊಂದು. ಎರಡನೇದು ಆಸ್ವಾದನೆ ಮಾಡೋದು ಅಂತ. ಆ ಅಮೃತವನ್ನ ನಾವೇ ಆಸ್ವಾದನೆ ಮಾಡೋದು, ಕೆಳಗೆ ಹೋಗಕ್ಕೆ ಬಿಡೋದಲ್ಲ ಅಂತ. ನೋಡಿ, ತಡೆಯೋದೊಂದು ಹಂತ, ನಾವೇ ಸವಿಯೋದು ಮುಂದಿನ ಹಂತ. ನಾವೇ ಸವಿಯೋದು ಹೇಗೆ ಅದನ್ನು ಅಂದರೆ ನಾಲಿಗೆಯಿಂದ ಸವಿಯಬೇಕು ಅದನ್ನು. ನಾಲಿಗೆಯಿಂದ ಹೇಗೆ ಸವಿಯೋದು ಅಂದರೆ ಏನಿಲ್ಲ, ನಾಲಿಗೆನ ಹಿಮ್ಮುಖವಾಗಿ ತಗೊಂಡು ಹೋಗಬೇಕು. ಹಿಮ್ಮುಖವಾಗಿ ಮೇಲ್ಮುಖವಾಗಿ ತಗೊಂಡು ಹೋಗಿ ಕಪಾಲ ಕುಹರ ಅಂತ ಹೇಳ್ತಾರೆ. ಅದೇ ಮಸ್ತಕದ ಮಾರ್ಗ ಇದೆಯಲ್ಲ, ಈ ಗಂಟ್ಲಿಂದ ಮೇಲ್ಗಡೆ ಹೋಗ್ತಾ ಇದೆಯಲ್ಲ ದಾರಿ ಒಂದು, ಅಲ್ಲಿ ಹೋಗಬೇಕು ನಾಲಿಗೆ ಅದರೊಳಗೆ ಅಂತ. ಮೇಲ್ಮುಖವಾಗಿ ಹೋಗ್ಬೇಕು ಅಂತ. ಹೋಗುತ್ತಾ ನೋಡಿ, ಎಷ್ಟು ದೂರ ಹೋಗುತ್ತೆ ನೋಡಿ. ಯಾಕೆ ಹೋಗಲ್ಲ? ಅಷ್ಟು ಉದ್ದ ಇಲ್ಲ ಅಂತ. ಅದು ಹೋಗುತ್ತಂತೆ. ಯಾವಾಗ ಹೋಗುತ್ತೆ ಅಂದರೆ, ಈ ನಾಲಿಗೆ ಕೆಲವರು ತೋರಿಸೋದುಂಟು, ಈ ಮೂಗಿನ ತುದಿ ನೆಕ್ಕಿ ತೋರಿಸೋದುಂಟು ನಾಲಿಗೆಯಲ್ಲಿ ಅಲ್ವಾ. ಕೆಲವರು ಎಷ್ಟು ಉದ್ದ ಇದೆ ನಾಲಿಗೆ ಅಂತ ಪರಾಕ್ರಮ ಪ್ರದರ್ಶನ ಮಾಡ್ತಾ ಈ ಮೂಗನ್ನು ನೆಕ್ಕಿ ತೋರಿಸೋದುಂಟು. ನಿಮ್ಮಲ್ಲಿ ಯಾರು ಇದ್ದಾರಾ ನಾಲಿಗೆಯಿಂದ ಮೂಗನ್ನು ನೆಕ್ಕಂತಾರೋ? ಅಷ್ಟು ಸಾಕಾಗೋದಿಲ್ಲ. ನಾಲಿಗೆ ಇಲ್ಲಿಗೆ ಬರಬೇಕು, ಭ್ರೂ ಮಧ್ಯಕ್ಕೆ ಬರಬೇಕು. ನಾಲಿಗೆ ಇರೋದೇ ಹಾಗೆ, ಭ್ರೂ ಮಧ್ಯಕ್ಕೆ ಬರಬೇಕು ನಾಲಿಗೆ. ಅಷ್ಟು ಉದ್ದ ನಾಲಿಗೆ ಆದರೆ ಇದನ್ನು ಮಾಡೋಕ್ಕಾಗತ್ತೆ? ನಾಲಿಗೆ ಅಷ್ಟುದ್ದ ಆಗೋ ಹಾಗೆ ಮಾಡ್ಕೊಳ್ಳೋದಕ್ಕೆ ಖೇಚರಿ ಅಂತ ಕರೀತಾರೆ. ಖೇಚರಿ ಮುದ್ರಾ ಅಂದರೆ ಏನಂದರೆ, ಇಷ್ಟುದ್ದ ನಾಲಿಗೆ ಆಗಿ ಅದು ಹಿಂದಿರುಗಿ ಒಳ ಹೋಗಿ ಮೇಲೆ ಹತ್ತಿ ಆ ಚಂದ್ರಮಂಡಲವನ್ನು ನೆಕ್ಕುವಂಥದ್ದು, ಅಥವಾ ಅಮೃತ ದ್ರವ್ಯವನ್ನು ಅದು ಆಸ್ವಾದನೆ ಮಾಡುವಂಥದ್ದು. ಏನಾದ್ರು ಇದನ್ನು ಮಾಡೋಕ್ಕೆ ಸಾಧ್ಯ ಆದರೆ ನ ರೋಗೋ, ಹಠಯೋಗ ಪ್ರದೀಪಿಕ ಇದು. ನ ರೋಗೋ ಮರಣಂ, ರೋಗವೂ ಇಲ್ಲ. ಮರಣಂ ನಿದ್ರಾ, ನಿದ್ರೆ ಅಗತ್ಯ ಇಲ್ಲ. ನ ಕ್ಷುಧ, ಹಸಿವಿಲ್ಲ. ನ ತೃಷ, ಬಾಯಾರಿಕೆನೂ ಇಲ್ಲ. ನಚ ಮೂರ್ಛಾ ಭವೇತ್ ತಸ್ಯ, ಮೂರ್ಛೆ ಕೂಡ ಇಲ್ಲ. ಯೋ ಮುದ್ರಾಂ ವೇತ್ತಿ ಖೇಚರಿ, ಖೇಚರಿ ಮುದ್ರೆಯನ್ನು ಯಾರು ಬಲ್ಲವನೋ ಅವನಿಗೆ ರೋಗವಿಲ್ಲ, ಮರಣವಿಲ್ಲ, ನಿದ್ರೆ ಇಲ್ಲ, ಹಸಿವಿಲ್ಲ, ಬಾಯಾರಿಕೆ ಇಲ್ಲ, ಮೂರ್ಛೆ ಇಲ್ಲ. ಅಮೃತತ್ವದ ಸ್ಥಿತಿ ಅವನಿಗಿರುವಂಥದ್ದು. ಆದರೆ ನಾಲಿಗೆ ಅಷ್ಟು ಉದ್ದ ಮಾಡ್ಕೋಬೇಕು. ನಾಲಿಗೆ ಅಷ್ಟುದ್ದ ಮಾಡ್ಕೋಬೇಕು ಅಂದರೆ ಹೇಗಪ್ಪ ಮಾಡ್ಕೊಳ್ಳೋದು ನಾಲಿಗೆನ ಅಷ್ಟುದ್ದ ಅಂದರೆ? ಪೂರ್ತಿ ನಿಮಗದು ವಿವರಿಸಿ ಹೇಳೋದು ಅಲ್ಲ, ಹೇಳೋದು ಕಷ್ಟನೂ ಇದೆ ಹೇಳೋಕ್ಕೆ. ಅದನ್ನು ನೀವೆಲ್ಲರೂ ಮಾಡೋಕ್ಕೆ ಹೊಟ್ಬಿಟ್ರೆ ಅಂತ ಭಯನೂ ಇದೆ ನಮಗೆ. ಅದನ್ನು ಮಾಡಬೇಕು, ಮಾಡೋಕ್ಕೆ ಇರೋವಂಥದ್ದು. ಆದರೆ ಸರಿಯಾಗಿ ಮಾಡಬೇಕು, ಸರಿಯಾದ ಮಾರ್ಗದರ್ಶನ ಪಡ್ಕೊಂಡು ಮಾಡಬೇಕು. ದಾರಿ ಅಂದರೆ ಹಿಮ್ಮುಖವಾಗಿ ನಾಲಿಗೆಯನ್ನು ಸಾಧನೆ ಮಾಡಿ 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 ಉದ್ದ ಮಾಡ್ಕೊಳ್ಳೋ ಇದ್ದಾರೆ. ಬೇರೆ ಏನು ನಾಲಿಗೆ ಮೇಲೆ ಏನು ಕೃತ್ರಿಮ ಪ್ರಯೋಗ ಏನೂ ಮಾಡೋದಿಲ್ಲ. ನಾಲಿಗೆಯನ್ನು ಹಿಮ್ಮುಖವಾಗಿ ಚಾಲನೆ ಮಾಡಿ 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 ಅದು ಉದ್ದಾಗ್ತಾ 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 ಹೋಗುತ್ತೆ. ಅದು ತಾನೇ ಉದ್ದಾಗ್ತಾ ಹೋಗುತ್ತೆ. ಯಾಕಂದರೆ ಮನಸ್ಸಿಗೆ ಸಂಕಲ್ಪ ಇದೆ ಅಂತಂದರೆ ಅದಾಗಲೇಬೇಕು. ಅದು ದೇಹದಲ್ಲಿ ನಾವು ನಿನ್ನೆ ಹೇಳಿದ್ವಲ್ಲ, ಪಂಚಭೂತ ಜಯ ಅಂತ ಹೇಳಬೇಕಾದ್ರೆ ನಾವು ಹೇಳಿದ್ದನ್ನು ಕೇಳಬೇಕಲ್ಲ ದೇಹ ಅಂತ. ಹಾಗಾಗಿ ನಾಲಿಗೆ ಹಿಮ್ಮುಖವಾಗಿ ಅಷ್ಟುದ್ದಾಗಬೇಕು ಅನ್ನೋದು ಗಟ್ಟಿ ಸಂಕಲ್ಪವೇ ಆದರೆ ಆ ಪ್ರಯತ್ನಗಳು ಹಾಗೆ ನಡೆದರೆ ಆಗುತ್ತೆ. ಅದೊಂದು. ಹಠಯೋಗದಲ್ಲಿ ಅದಕ್ಕೆ ಬೇರೆ ಮಾರ್ಗವನ್ನು ಹೇಳಿದ್ದಾರೆ. ನಾಲಿಗೆಯ ಕೆಳಗೆ ಹಿಡ್ಕೊಂಡಿದೆಯಲ್ಲ ಅದನ್ನು. ಯಾಕೆ ನಾಲಿಗೆ ಅಷ್ಟು ದೂರ ಹೋಗ್ತಾ ಇಲ್ಲ ಅಂದರೆ, ನಾಲಿಗೆಯನ್ನು ಹಿಡ್ಕೊಂಡಿರ್ತಕ್ಕಂಥ ಬಂಧನ ಕೆಳಗಡೆಗಿದೆ, ನಾಲಿಗೆ ಕೆಳಗಡೆಗೆ ಅಲ್ವಾ. ಅದನ್ನು ಚೂರು ಚೂರೇ ಕೊಯ್ಯೋದು ಅಂತ. ಸ್ವಲ್ಪ ಸ್ವಲ್ಪನೇ. ಎಷ್ಟು ಅಂದರೆ ಒಂದು ರೋಮದಷ್ಟು, ಒಂದು ಸಾರಿ ಒಂದು ರೋಮದಷ್ಟು. ಆಮೇಲೆ ಸುಮಾರು ಅದಕ್ಕೆ ಸಂಸ್ಕಾರಗಳು ಕೆಲಸಗಳು ಇದೆ ಅದಕ್ಕೆ. ಅದಾದಮೇಲೆ ಆಮೇಲೆ 2ನೇ ಸತಿ ಯಾವಾಗ ಕೊಯ್ಬೇಕು, 3ನೇ ಸತಿ ಯಾವಾಗ ಕೊಯ್ಬೇಕು ಅಂತೆಲ್ಲ ಲೆಕ್ಕ ಇದೆ. ಎಷ್ಟೆಷ್ಟು ದಿವಸಗಳ ಅಂತರದಲ್ಲಿ ಅಂತ ಲೆಕ್ಕ ಇದೆ. ಬೆಣ್ಣೆಯನ್ನು ಹಾಕಿ ಉಜ್ಜಬೇಕು, ಅದನ್ನು ಹೊರಗೆ ಎಳಿಬೇಕು, ಅದನ್ನು ನಾಲ್ಗೆನ ಅಂತೆಲ್ಲ ವಿಧಿಗಳನ್ನ ಹೇಳ್ತಾರೆ. ಅದನ್ನು ದೋಹನ, ಚಾಲನ ಅಂತೆಲ್ಲ ಹೇಳ್ತಾರೆ. ಅದನ್ನು ದೋಹನ ಈ ಹಸುವಿನ ಕೆಚ್ಚಲನ್ನು ಕರೆದ ಹಾಗೆ ಆ ಥರ ದೋಹನವನ್ನೆಲ್ಲ ಹೇಳ್ತಾರೆ ಅದಕ್ಕೆ. ಹಾಗೆ ಮಾಡ್ತಾ ಮಾಡ್ತಾ ಹಠಯೋಗ ಪ್ರದೀಪಿಕೆಯಲ್ಲಿ 6 ತಿಂಗಳಲ್ಲಿ ನಾಲಿಗೆ ಅಷ್ಟು ಉದ್ದ ಆಗತ್ತೆ ಅಂತ.
6 ತಿಂಗಳು ಸಮಯ ಕೊಡೋದು. ವಿಧಿಗಳನ್ನ ಹೇಳ್ತಾರೆ, ಬೆಣ್ಣೆಯನ್ನು ಹೇಳ್ತಾರೆ, ಸೈಂಧವ ಲವಣ ಹೇಳ್ತಾರೆ, ಇಂಥದ್ದೆಲ್ಲ ಅದಕ್ಕೆ ಬೇಕಾಗ್ತಕ್ಕಂಥ ಸಾಮಗ್ರಿಗಳಿದೆ. ಆ ಮೂಲಕ ಇದನ್ನು ಪ್ರಯೋಗ ಮಾಡ್ತಾ ಬಂದರೆ ಸಮಯ ಕೂಡ ಹೇಳ್ಬಿಡ್ತಾರೆ ಅವರು. 6 ತಿಂಗಳಿನಲ್ಲಿ ನಾಲಿಗೆಯನ್ನು ಅಷ್ಟೊದ್ದೇ ಮಾಡ್ಕೊಳ್ಬೋದು. ಇದಕ್ಕೋಸ್ಕರ ಹೇಳೋದು, ನೀವು ಇದನ್ನೆಲ್ಲ ಪ್ರಯೋಗ ಮಾಡೋಕ್ಕೆ ಹೋಗ್ಬೇಡಿ, ಸ್ವಲ್ಪ ಅವ್ರನ್ನ ಗಮನಿಸಿ. ಇನ್ಮೇಲೆ ಛಾತ್ರಾವಸ್ಥೆಯಲ್ಲಿ ಎಲ್ಲರೂ ಗುಟ್ಟಾಗಿ ನೀವು ಸಣ್ಣ ಕೂಪ್ ತಗೊಂಡು ಕೊಯ್ಯೋಕ್ಕೆ ಶುರು ಮಾಡಿದ್ರೆ ಆಪತ್ತು. ಹಾಗೆಲ್ಲ ಮಾಡೋಕ್ಕಿರೋದಲ್ಲ, ಇರೋ ನಾಲಿಗೆಯನ್ನು ಕಳ್ಕೊಳ್ಳೋಕೆ ಹೋಗ್ಬಾರ್ದು, ಆ ಥರ ಎಲ್ಲ ಮಾಡಬಾರ್ದು. ಗೊತ್ತಿರಲಿ ಮಾತ್ರ ಹೇಳ್ತಾ ಇರುವಂಥದ್ದು. ಸಮರ್ಥ ಗುರುವಿನ ಮಾರ್ಗದರ್ಶನ ಬೇಕು. ಇಂಥದ್ದೆಲ್ಲ ಮಾಡಬೇಕಾದ್ರೆ ಸಮರ್ಥ ಗುರುವಿನ ಮಾರ್ಗದರ್ಶನ ಹೆಜ್ಜೆ ಹೆಜ್ಜೆಗೂ ಬೇಕಾಗುತ್ತೆ. ಇದ್ದರೆ ಅಂಥದಕ್ಕೆಲ್ಲ ಕೈ ಹಾಕಬೇಕು, ಇಲ್ಲದಿದ್ದರೆ ಅದಕ್ಕೆಲ್ಲ ಕೈ ಹಾಕಬಾರ್ದು. ಅಂಥ ಸಾಧಕರು ಸಿದ್ಧರುಗಳಿದ್ದಾರೆ. ಕೇವಲ ಮಂತ್ರ ಮಾತ್ರದಿಂದ ನಾಲಿಗೆಯನ್ನು ಉದ್ದ ಮಾಡಿಸ್ಕೊಡುವಂಥವ್ರು, ಮಂತ್ರ ಜಪ ಮಾತ್ರದಿಂದ ಇವತ್ತಿಗೂ ಇದ್ದಾರೆ. ಭಾರತ ವರ್ಷದಲ್ಲಿ ಈಗಲೂ ಇವತ್ತಿಗೂ ಕೂಡ ಅಂಥವ್ರು ಇದ್ದಾರೆ. ಕೇವಲ ಮಂತ್ರ ಜಪ ಮಾತ್ರದಿಂದ ನಾಲಿಗೆಯನ್ನು ಉದ್ದ ಮಾಡಿಸ್ಕೊಡುವಂಥವ್ರು ಅಂತ. ಇದು ನಮಗಂತೂ ಈಗ ಹೇಳಿದ ಪ್ರಕ್ರಿಯೆ ಕೂಡ ಅಷ್ಟೇನು ಕ್ಲಿಷ್ಟ ಅಂತಲ್ಲ, ಅಸಾಧ್ಯ ಭಯಂಕರ ಅಂತೇನಲ್ಲ ಅದೇನು. ಈಗ ಹಾಗೆ ಅನಿಸುತ್ತೆ ನಮಗಷ್ಟೇ ಅದು. ಆದರೆ ತಕ್ಕ ಯೋಗ್ಯ ಗುರುವಿನ ಮಾರ್ಗದರ್ಶನ, ಆಶೀರ್ವಾದ, ಮಾರ್ಗದರ್ಶನ ಎಲ್ಲ ಬೇಕು. ನಮಗೆ ದೃಢ ಸಂಕಲ್ಪ ಬೇಕು. ಹಾಗೆಲ್ಲ ಇದ್ದಾಗ ತನ್ನ ಕೆಳಗಿನ ಬಂಧನ ಕಳಚಿಕೊಂಡು ನಾಲಿಗೆ ಅಲ್ಲಿವರೆಗೂ ಹೋಗುತ್ತೆ. ಅದು ಹೋಗಬೇಕು. ಅದು ಹೋದಾಗ ಆ ಅಮೃತ ದ್ರವವನ್ನು ತಾನೇ ಪಾನ ಮಾಡೋಕ್ಕಾಗತ್ತೆ. ಅದಕ್ಕೆ ಅದು ಶಕ್ತಿ ರೂಪ, ಅದು ಚೈತನ್ಯ ರೂಪ, ಅದು ಭೌತಿಕ ರೂಪು ಇದೆ ಅದಕ್ಕೆ ಅಂತ ಹೇಳ್ತಾರೆ. ಈ ಅಮೃತ ದ್ರವವನ್ನು ಕೊಟ್ಟು ತಗೊಂಡು ಎಲ್ಲ ಮಾಡ್ತಾರೆ ಯೋಗಿಗಳು. ಒಬ್ರು ಅಮೃತ ದ್ರವವನ್ನು ಕೊಟ್ಟು ತಗೊಂಡು ಮಾಡೋವರೆಗೂ ಇದೆ ಇದರ ಪರಿಪಾಟಿಗಳು. ಹಾಗಾಗಿ ಭೌತಿಕ ರೂಪ ಕೂಡ ಇದೆ ಅದಕ್ಕೆ, ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಆದರೆ ಅಭೌತಿಕ ರೂಪವೇ ಮುಖ್ಯವಾಗಿರುವಂಥದ್ದು. ಇದು 2ನೇದು. 3ನೇದು, ಇದು ಹರಿಬೇಕು ಮೈಯೆಲ್ಲ. ಇದು ಅದಕ್ಕೇನು ಮಾಡಬೇಕು ಅಂದರೆ ಅದಕ್ಕೆ ಅಗ್ನಿಯ ಗತಿ, ಕೊತನೆ ಕುದಿಬೇಕು ಮೈಯೆಲ್ಲ, ಆಗ ಬರುತ್ತೆ ಮಳೆ. ಸೂತ್ರ ಇದರದ್ದು. ಮಳೆ ಯಾವಾಗ ಬರುತ್ತೆ? ಸೆಕೆ ತುಂಬ ಜಾಸ್ತಿ ಆದಾಗ. ಸೆಕೆ ತುಂಬ ಜಾಸ್ತಿ ಆದರೆ ಹಳೆ ಜನ ಏನು ಹೇಳ್ತಾರೆ? ಮಳೆ ಬರುತ್ತೆ ಅಂತ ಕಾಣುತ್ತೆ ಇವತ್ತು, ಬಹುಶಃ ಮಳೆ ಲಕ್ಷಣ. ಮೋಡ ಆಯಿತು ಅಂದರೆ ಸೆಕೆ ಆಗತ್ತೆ ಕೂಡಲೇ. ಏನರ್ಥ ಅಂದರೆ ಹೆಚ್ಚು ಸೆಕೆ ಆಗೋದು ಅಂದರೆ ಮಳೆ ಬರೋದು ಅಂತ ಅರ್ಥ. ಅದಕ್ಕೆ ಮನಸ್ಸಿಗೆ ಬಂತ? ಹೊರಗಡೆನೂ ಕಾಣಿಸುತ್ತೆ. ಅದು ತುಂಬ ಸೆಕೆ ಆಗೋದ್ರ ಅರ್ಥ ಮಳೆ ಬರೋಕ್ಕಿದೆ. ಅದನ್ನು ಇಲ್ಲಿ ನಾವು ಏರ್ಪಡಿಸ್ಕೋಬೇಕು, ನಮ್ಮೊಳಗೆ ಅದನ್ನು ಏರ್ಪಡಿಸ್ಕೋಬೇಕು. ಏರ್ಪಡಿಸ್ಕೊಂಡಾಗ ಚಂದ್ರಮಂಡಲ ಕರಗಿ ಅಮೃತದ ಮಳೆ ನಮ್ಮಲ್ಲಿ ಬರುತ್ತೆ ಎಂಬುದಾಗಿ ಅನೇಕ ಆಚಾರ್ಯರು ಹೇಳಿದ್ದಾರೆ. ಇವತ್ತು ನಾಳೆ ಕೊಂಚ ಅದನ್ನು ನೋಡೋಣ, ಇವತ್ತು ಸಮಯ ಸಾಲದಕ್ಕೆ. ಶಂಕರಾಚಾರ್ಯರು ಯೋಗ ತಾರಾವಳಿಯಲ್ಲಿ ಹೇಳ್ತಾರೆ, ಉತ್ಥಾಪಿತ ಆಧಾರ ಹುತಾಶನೋಲ್ಕೈ ಆಕುಂಚನೈ ಶಶ್ವದಪಾನವಾಯೋ ಸಂತಾಪಿತಾತ್ ಚಂದ್ರಮಸಃ ಪತಂತೀಂ ಪೀಯೂಷಧಾರಾಂ ಪಿಬತಿ ಧನ್ಯ. ಚಂದ್ರಮಂಡಲ ಕರಗಿ ಮಳೆ ಸುರಿಬೇಕು, ಅದನ್ನು ಪಾನ ಮಾಡೋನು. ಪಾನ ಮಾಡೋದು ಮಾತ್ರಲ್ಲ, ಮೈಗೆಲ್ಲ ಹಚ್ಕೊಳ್ಳೋನು, ಅದನ್ನು ಧನ್ಯ ಅವನು ಎಂಬುದಾಗಿ ಶಂಕರಾಚಾರ್ಯರು ಹೇಳ್ತಾರೆ. ಅದಕ್ಕಾಗಬೇಕಾಗಿದ್ದೇನೆಂದರೆ ಅಗ್ನಿ ಜಾಗೃತಿ. ಅಗ್ನಿ ಜಾಗೃತಿ ಅಂದರೆ ವಿಧಾನಗಳಿದೆ ಅದಕ್ಕೆ. ಅದನ್ನು ಮುಂದಕ್ಕೆ ನೋಡೋಣ. ಅದನ್ನು ಒಂದು ಪದ್ಯವಿದೆ ಇದಕ್ಕೆ ಸಂಬಂಧಪಟ್ಟಿರುವಂತೆ. ಕಠಿಣ ಸಾಧನೆಯಿಂದ ಮೂಲಾಗ್ನಿ ಭುಗಿಲೆದ್ದು ವ್ಯಾಪಿಸಿರೆ ವಿಸ್ತರಿಸಿ ತನುವಿನೊಳು ಬಿಸಿಯ ವಿಸ್ತರಿಸಿ ವ್ಯಾಪಿಸಿರೆ ಏನಾಗತ್ತೆ ಅಂದರೆ ತಾಲು ಮೂಲದೊಳಿರುವ ಚಂದ್ರಮಂಡಲ ಕರಗಿ ಸುಧೆಯಾಗಿ ಸುರಿವಾಗ ಸವಿದವನು ಧನ್ಯ. ಸುಧೆಯಾಗಿ ಸುರಿವಾಗ ಸವಿದವನು ಧನ್ಯ. ಅದರದ್ದೇ ಅನುವಾದ ಇದು. ಯಾವುದರದ್ದು? ಶಂಕರಾಚಾರ್ಯರ ಯೋಗ ತಾರಾವಳಿ ಪದ್ಯ ಇದೆಯಲ್ಲ, ಅದರದ್ದೇ ಅನುವಾದ ಇದು. ಹಾಗಾಗಿ ಇದು ಸಾಧ್ಯ ಇದೆ. ಇದಕ್ಕೇನೆಲ್ಲ ಬೇಕು ಅಂದರೆ ಇದಕ್ಕೆ ಅಪಾನ ವಾಯು ಬೇಕು, ಅಗ್ನಿ ಬೇಕು, ಆಮೇಲೆ ಕುಂಡಲಿನಿ ಬೇಕು, ಪ್ರಾಣ ಬೇಕು. ಇದೆಲ್ಲ ಸೇರಿ ಆಗುವಂಥದ್ದು. ಎಲ್ಲ ಬೇಕಾ ಅಂದರೆ ಇಲ್ಲ. ಅದು ಒಂದು ಶುರುವಾದರೆ ಸಾಲಾಗಿ ಆಗ್ತಾ ಹೋಗುತ್ತೆ ಮುಂದಿಂದೆಲ್ಲ. ಒಂದು ಅಪಾನ
ಅದು ಕೆಳಮುಖ ಹೋಗ್ತಾ ಇದೆಯಲ್ಲ, ತಿರುಗಿ ಮೇಲ್ಮುಖವಾಗಿ ಬರೋಕ್ಕೆ ಶುರು ಮಾಡಿದರೆ ಅದು ಅಪಾನ ಪ್ರಾಣದ ಗತಿಯನ್ನು ಹೊಂದಿದ್ರೆ ಸಾಕು, ನಿರಂತರವಾಗಿ ಅಧೋಗತಿಶೀಲ ಅದು ಅಪಾನ. ಅದು ನಮಗೇನಾದ್ರು ಅದನ್ನು ಮೇಲ್ಮುಖ ಮಾಡ್ಕೊಳ್ಳೋಕೆ ಸಾಧ್ಯ ಆದರೆ ಮುಂದಿನದೆಲ್ಲ ತಾನಾಗಾಗ್ತಾ ಹೋಗುತ್ತೆ. ಹೇಗೆ ತಾನಾಗುತ್ತೆ ಅಂದರೆ ಚೂರು ಹೇಳೋದು ನಿಮಗೆ. ಅಪಾನದ ಮೇಲೆ ಇದೆ ಒಂದು ಅಗ್ನಿ, ಮೂಲಾಗ್ನಿ ಅಂತ ಕರೀತಾರೆ, ಮೂಲಾಧಾರದಲ್ಲಿ ಇರ್ತಕ್ಕಂಥ ಅಗ್ನಿ. ಆಯುರ್ವೇದದ ಪ್ರಕ್ರಿಯೆಯಲ್ಲಿಲ್ಲ ಅದು, ಯಾಕೆಂದರೆ ಆಯುರ್ವೇದ ದೇಹದ ಪ್ರಕ್ರಿಯೆನ ಮಾತ್ರ ಹೇಳುತ್ತೆ, ಯೋಗದ ಪ್ರಕ್ರಿಯೆಯಲ್ಲಿದೆ, ದೇಹದಲ್ಲಿರೋದಲ್ಲ ಅದು, ಅಂತರ್ದೇಹದಲ್ಲಿರುವಂಥದ್ದು, ಅಲ್ಲಿರುವಂಥದ್ದು ಮೂಲಾಗ್ನಿ, ಮೂಲಾಧಾರದ ಅಗ್ನಿ ಅದು ಅಲ್ಲೇ ಇದೆ. ಅದು ಈ ಕೆಳಗಿಂದ ಅಪಾನ ಓದೋಕೆ ಶುರು ಮಾಡಿದರೆ ಅದು ಆ ಅಗ್ನಿ ಭುಗಿಲೇಳುತ್ತೆ. ಈ ಮೂಲಾಗ್ನಿ ಮತ್ತು ಮಣಿಪುರದ ಅಗ್ನಿ ಒಂದೇ ಆಗತ್ತೆ, ಎರಡೂ ಕೂಡ ಅಂತ ಒಂದೇ ಆಗಿ ಮೇಲ್ಮುಖಕ್ಕೆ ಹೋಗಿ ಪ್ರಾಣಕ್ಕೂ ಬಿಸಿ ತಟ್ಟುತ್ತೆ. ಅದು ಪ್ರಾಣ ಮುಷ್ಣಕಂ ಅಂತ, ಅದು ಕೂಡ ಬಿಸಿ ಆಗುತ್ತೆ. ಆ ಬಿಸಿ ಆದಾಗ ಈ ದೇಹಾಗ್ನಿ ಏನಿದೆಯೋ ಅದೇ ಮಣಿಪುರದ ಅಗ್ನಿ, ಜಠರಾಗ್ನಿ, ಅದು ಇಡೀ ದೇಹವನ್ನು ಬಿಸಿ ಮಾಡುತ್ತಂತೆ, ಎಲ್ಲ ಕಡೆ ವ್ಯಾಪಿಸಿ ಇಡೀ ದೇಹವನ್ನು ಬಿಸಿ ಮಾಡುತ್ತಂತೆ. ಬಿಸಿ ತಾಳಲಾರದೆ ಕುಂಡಲಿನಿ ಹೇಳುತ್ತೆ. ಆ ಬಿಸಿಯನ್ನು ತಡೆದುಕೊಳ್ಳಲಾರದೆ ಮಲಗಿರುವ ಕುಂಡಲಿನಿ ಕೋಟಿ ಜನ್ಮದ ಗಾಢ ನಿದ್ದೆಯನ್ನು ತೊರೆದೆದ್ದು ಸಾಗುವಳು ಪರಮಪದದೆಡೆಗೆ ಕುಂಡಲಿನಿ. ಹಾಗಾಗತ್ತೆ. ಮೊನ್ನೆ ಹಿಂದೊಂದು ದಿವಸ ನಮ್ಗೆ ಉದಾಹರಣೆ ಕೊಟ್ಟು ಹೇಳಿದ್ರು, ಗಾಢ ನಿದ್ದೆಯಲ್ಲಿ ಇದ್ದರೆ ಬಿಸಿ ತಾಗಿದ್ರೆ ಅವನು ಹೇಳ್ದೆ ಇರ್ತಾನ, ಬಿಸಿ ನೀರು ಹಾಕಿದ್ರೆ ಹೇಳ್ದೆ ಇರ್ತಾನ, ಅವನು ಇದೇ ಹೇಳ್ತಾನೆ ನೋಡಿ. ಹಾಗಾಗುತ್ತೆ ಕುಂಡಲಿನಿಗೆ. ಆ ಬಿಸಿಯಲ್ಲಿ ಅದು ಎದ್ದು ಜೀವದೊಡನೆ ಮೇಲ್ಮುಖವಾಗಿ ಸಾಗುತ್ತೆ. ಅದು ಆ ಪ್ರಕ್ರಿಯೆಯಲ್ಲಿ ಚಂದ್ರಮಂಡಲ ಕರಗಿ ಕೆಳಗೆ ಬೀಳೋದು, ಅಮೃತದ ಮಡಿಯಾಗಿ ಕೆಳಗೆ ಬೀಳೋದು, ಅದನ್ನು ಜೀವವೂ ಪಾನ ಮಾಡುವಂಥದ್ದು, ಕುಂಡಲಿನಿಯೂ ಪಾನ ಮಾಡುವಂಥದ್ದು. ಅದು ಅಮೃತ ಸರ್ಪ, ಅದು ವಿಷ ಸರ್ಪ ಅಲ್ಲ ಅದು. ಯಾಕೆಂದರೆ ಈ ಅಮೃತ ಪಾನಕ್ಕೆ ಒಂದು ಜನ ಅದು ಎದ್ದು ಬಂದರೆ ಲಾಭ. ಅದಕ್ಕೆ ಏನಾಗುತ್ತೆ ಅಂದರೆ ಹಾಗೆ ಅಲ್ವಾ, ಎಷ್ಟೋ ಕಾಲದಿಂದ ಮಲಗಿದ್ದೀರಿ ಅಂತ ತಿಳ್ಕೊಳ್ಳಿ, ಎದ್ದು ಕೂಡಲೇ ಏನಾಗುತ್ತೆ ನಿಮಗೆ? ಎದ್ದ ತಕ್ಷಣ ಏನಾಗುತ್ತೆ? ಕುಂಭಕರ್ಣನಿಗೆ ಏನಾಯಿತು? ಎಷ್ಟೋ ಕಾಲ ಮಲಗಿದ್ನಲ್ಲ, ಎಚ್ಚರ ಮಾಡಿದ್ರಲ್ಲ, ಎದ್ದು ಕೂಡಲೇ ಏನಾಯಿತು? ಕುಂಭಕರ್ಣನಿಗೆ ಹಸುವಾಯಿತು. ಅದಕ್ಕೂ ಹಸುವಾಗುತ್ತೆ, ಕುಂಡಲಿನೂ ಕೂಡ ಹಸುವಾಗುತ್ತೆ ಅಂತ. ಆಗ ಅಮೃತವನ್ನು ಅದು ಪಾನ ಮಾಡಿದರೆ ಸಾಕು, ಎಲ್ಲ ಕಡೆಗೂ ಪ್ರಾಪ್ತ ಆಗತ್ತೆ, ಎಲ್ಲ ಕಡೆಗೂ ಬರುತ್ತೆ. ಅದು ಅಮೃತ ಸರ್ವತ್ರ ವ್ಯಾಪಿಸತ್ತೆ ಅದು ಅಂತ. ಹಾಗಾಗಿ ಅದನ್ನು ಹಠಯೋಗ ಪ್ರದೀಪಕ ಹೀಗೆ ಹೇಳುತ್ತೆ, ಲಾಕ್ಷಾರಸಾದಿ ಕಲ್ಲೋಲ ಧಾರಾಕಾರ ಸುಧಾಮಯಿ ಅಮೃತಮಯವಾಗಿರುವಂಥದ್ದು. ಲಾಕ್ಷಾರಸ ತುಂಬ ಸವಿಯಾಗಿರುವಂಥದ್ದು ಅನ್ನೋದು ಕೇಳ್ತಾ ಇರುವಂಥದ್ದು. ಸ್ರವಂತಿ ಪರಮಾಹ್ಲಾದಂ ಬ್ರಹ್ಮರಂಧ್ರಾತ್ ಸುಷುಮ್ನಯ ಆಪಾದ ಮಸ್ತಕಾತ್, ಪಾದದಿಂದ ಮಸ್ತಕದವರೆಗೆ ಸರ್ವಂ ದೇಹಂ ಸಂಪ್ಲಾವಯೇತ್ ಸುಧಾ, ಸಂಪೂರ್ಣ ದೇಹವನ್ನು ಈ ಅಮೃತವು ಸಂಪ್ಲಾವಯೇತ್ ನೆನೆಸಿಬಿಡುತ್ತೆ. ಆನಂದಾಮೃತ ಧಾರಾಭಿ ತರ್ಪಯೇತ್ ಸಕಲಾಸ್ತನು, ಆನಂದಾಮೃತದ ಧಾರಗಳಿಂದ ಸಂಪೂರ್ಣ ಶರೀರವನ್ನು ತರ್ಪಣ ಮಾಡುತ್ತೆ. ಅದು ತೃಪ್ತಿಪಡಿಸುತ್ತೆ, ಎಲ್ಲ ಕಡೆ ತೃಪ್ತಿ. ಅಂಥ ತೃಪ್ತಿ ನೀವು ಕಂಡಿದ್ದೀರಾ? ಕಣ ತೃಪ್ತಿಯಾಗಿದೆ ಅಂತ, ಮೈಯ ಕಣ ತೃಪ್ತಿಯಾಗಿದೆ ಅನ್ನುವಂಥ ತೃಪ್ತಿಯನ್ನು ಕಂಡಿದ್ದೀರಾ? ಕಾಣದ ತೃಪ್ತಿ ಅದು, ಅತ್ಯದ್ಭುತವಾಗಿರುವಂಥ ತೃಪ್ತಿ ಅದು. ಅಂಥ ತೃಪ್ತಿಯನ್ನು ಅದು ಕೊಡುತ್ತೆ. ಆಗಬೇಕು ಅಂದರೆ, ಆ ತಂಪು ಬೇಕು ಅಂದರೆ ಮೊದಲೊಂದು ಸ್ವಲ್ಪ ಬಿಸಿ ಬೇಕಾಗತ್ತೆ. ಆ ತಂಪಿಗೆ ಹೋಲಿಸ್ತಿದ್ರೆ ಬಿಸಿ ಏನಲ್ಲ, ಆದರೆ ಮೊದಲಿಗೆ ಬಿಸಿನೇ ಅದು. ಯಾಕೆಂದರೆ ಆ ತಂಪಿನ ಅನುಭವ ಬರೋಕ್ಕಿಂತ ಮುಂಚೆ ನಮ್ಗೆ ಗೊತ್ತಿಲ್ಲದವರೇ ಬಿಸಿ ಅದು. ಅಂಥ ಬಿಸಿ ಅದು ಏರ್ಪಟ್ಟಾಗ ಈ ಮುಂದಿನದು ಆಗುವಂಥದ್ದು. ಹಾಗಾಗಿ ಶಂಕರಾಚಾರ್ಯರು ಆ ಮಾತನ್ನು ಹೇಳ್ತಾರೆ. ಬಂಧಗಳ ಬಗ್ಗೆ ಕೂಡ ಹೇಳ್ತಾರೆ. ಈ ಬಂಧ ಗೊತ್ತಿದ್ರೆ, ಜಾಲಂಧರ ಬಂಧ, ಉಡ್ಯಾಣ ಬಂಧ, ಮೂಲ ಬಂಧ ಗೊತ್ತಿದ್ರೆ ಅವನಿಗೆ ಕಾಲಪಾಶ ಇಲ್ಲ ಎಂಬುದಾಗಿ ಹೇಳ್ತಾರೆ ಅವರು. ಮೂಲ ಬಂಧ ಗೊತ್ತಿದ್ರೆ, ಉಡ್ಯಾಣ ಬಂಧ ಗೊತ್ತಿದ್ರೆ, ಜಾಲಂಧರ ಬಂಧ ಗೊತ್ತಿದ್ರೆ ಅವನಿಗೆ ಕಾಲಪಾಶವೇ ಇಲ್ಲ. ಮೃತ್ಯು ಅವನ ಬಳಿ ಬರೋ ಹಾಗೆ ಇಲ್ಲ, ಅವನಿಚ್ಛೆ. ಜಾಲಂಧರ ಉಡ್ಯಾಣನ ಮೂಲ ಬಂಧಾನ್ ಜಲ್ಪಂತಿ ಕಂಠೋದರ ಪಾಯುಮೂಲಾನ್ ಬಂಧತ್ರಯೇಸ್ಮಿನ್ ಪರಿಚೀಯಮಾನೆ ಬಂಧ ಕುತೋ ದಾರುಣ ಕಾಲಪಾಶಾದ್. ಬಂಧತ್ರಯೇಸ್ಮಿನ್ ಪರಿಚೀಯಮಾನ, ಈ ಮೂರು ಬಂಧಗಳ ಪರಿಚಯ ಆದರೆ ಯಾವ ಬಂಧವೂ ಇಲ್ಲ, ಆಮೇಲೆ ಕಾಲಪಾಶವು ಕೂಡ, ಕಾಲದ ಬಂಧ ಕೂಡ ಇಲ್ಲ ಎಂಬುದಾಗಿ ಶಂಕರಾಚಾರ್ಯ ಹೇಳ್ತಾರೆ. ಮೂಲ ಬಂಧ ಮಾಡಿದರೆ ಅಪಾನ ಮೇಲಕ್ಕೆ ಹೋಗೋದು. ಅಪಾನ ಮೇಲ್ಮುಖ ಆಗೋದಕ್ಕೆ ಒಂದೇ ಒಂದು ದಾರಿ ಯಾವುದು? ಮೂಲ ಬಂಧ. ಬೇರೆ ದಾರಿ ಇದೆ,
ಈ ದಾರಿ ಹೇಳ್ತಾ ಇರುವಂಥದ್ದು. ಯಾಕಂದರೆ ಹೆಣ್ಮಕ್ಳು ಮಾಡುವಂಥದ್ದಲ್ಲ ಮೂಲಬಂಧ ಅನ್ನುವಂಥದ್ದು, ಅವ್ರಿಗಿರೋ ದಾರಿ ಬೇರೆ, ಹೆಣ್ಮಕ್ಳಿಗಿರೋ ದಾರಿ ಬೇರೆ, ಪುರುಷರಿಗಿರೋ ದಾರಿ ಮೂಲಬಂಧ. ಆ ಮೂಲಬಂಧ ಮಾಡಿದಾಗ ಅಲ್ಲಿಂದ ಪ್ರಾರಂಭ, ಅಪಾನದ ಊರ್ಧ್ವಗತಿ, ವನ್ಯ ಆ ಪ್ರಜ್ವಲನ, ಅದೆಲ್ಲ ಚಂದ್ರ ಕರಗುವಂಥದ್ದು ಎಲ್ಲ ಮುಂದಿನ ಹೆಜ್ಜೆಗಳು ಅಂತ. ಹಾಗಾಗಿ ಶಂಕರಾಚಾರ್ಯರು ಕೂಡ ಇದನ್ನು ಸಮರ್ಥನೆ ಮಾಡಿದ್ದಾರೆ. ಇದಿಷ್ಟು ಇದರ ಒಂದು ಸಾರಾಂಶ. ಹಾಗಾಗಿ ಈ ಆಹಾರ ಗೊತ್ತಿದ್ರೆ ಬೇರೆ ಆಹಾರ ಯಾವುದು ಬೇಡ. ಅಮೃತಾಹಾರ ಊಟ ಮಾಡಿ ಅಂದರೆ ಅದನ್ನು ಊಟ ಮಾಡಿ ಅಂತ, ಅಮೃತಾಹಾರವನ್ನು ಊಟ ಮಾಡಿ. ಇದನ್ನು ಊಟ ಮಾಡಬೇಕಾಗಿ ಬಂದಿದೆ ಈಗ, ಆದರೆ ನಾವು ಮಾಡಬೇಕಾಗಿರೋದು ಅದನ್ನ ಅಂತ. ಅದರ ಮುಖ್ಯ ಸಂದೇಶ ಅದು. ಎರಡನೇದು, ಇಲ್ಲೂ ಅದನ್ನೇ ಭಾವಿಸಿ ಊಟ ಮಾಡಿ. ಈ ಊಟದಲ್ಲಿ ಕೂಡ ಭಾವಿಸ್ಬೇಕಾಗಿದ್ದು ಆ ಅಮೃತವನ್ನೇ, ನನ್ನ ಹಕ್ಕು ಅದು, ನಾನು ಅದನ್ನು ಸವಿಬೇಕಾಗಿತ್ತು. ಜೀವಕ್ಕೆ ಸಹಜವಾದ ಆಹಾರ ಅಮೃತ ಅಂತ, ಅಮೃತವನ್ನು ಸವಿಬೇಕಾಗಿತ್ತು. ಏನೋ ಕರ್ಮ, ನಾನು ಹೀಗೆ ಅದು ಇಲ್ಲದೇನೆ, ಇದು ಬೇಡ ಅಂತಲ್ಲ, ಅದಿಲ್ಲದೇನೆ ಇಲ್ಲಿ ಬಂದು ಈ ಲೌಕಿಕವಾದ ಊಟವನ್ನು ಮಾಡಬೇಕಾಗಿದೆ ಅನ್ನೋ ಭಾವ ನಮಗೆ ಬೇಕು ಅಂತ. ಆ ಭಾವ ಇದ್ದಾಗ ಅಮೃತವೇ ಇಲ್ಲಿ ಬಾ ಅಂತ, ನನ್ನ ಊಟದಲ್ಲಿ ಬಾ ನೀನು, ಆ ಅಮೃತವನ್ನು ಕೊಡಿಸಿಕೊಡು ನನಗೆ ಎಂಬುದಾಗಿ ಪ್ರಾರ್ಥಿಸಿ ಭಾವಿಸಿ ಊಟ ಮಾಡಿದರೆ ಎಂದಾದರೂ ಒಂದು ದಿನ ಆ ಅಮೃತ ಸಿಕ್ಕಿದ್ರು ಸಿಕ್ಕೀತು. ಹರೇ ರಾಮ. ಗೋಕರ್ಣ ಮಂಡಲಾಧೀಶ್ವರ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮಿ ಮಹಾರಾಜ್ ಕಿ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.